ನಮಸ್ಕಾರ ಸ್ನೇಹಿತರೆ ಕಂಪ್ಯೂಟರ್ ಅವೇರ್ನೆಸ್ ಏನ್ ಮಾಡ್ತಾ ಇದೀವಿ. ಆ, ಏನು KA708HK ಇದರಲ್ಲಿ ಬಂದಿತ್ತು, ಆ ಕ್ವಶನ್ ನ ತಗೊಂಡಿದ್ದೀನಿ. ಒಂದಷ್ಟು ಕಂಪ್ಲೀಟ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ, 9ನೇ ವಿಡಿಯೋದಲ್ಲಿ. ಇನ್ನು ಒಂದಷ್ಟು ಪ್ರಶ್ನೆಗಳಿತ್ತು, ಇದನ್ನ ಇವಾಗ ಕಂಪ್ಲೀಟ್ ಮಾಡೋಣ. ಇವೆಲ್ಲ ಬಂದಿರತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ ನಮ್ಮ ಹಳೆ ಪ್ಲೇಲಿಸ್ಟ್ ಅಥವಾ ಹಳೆ ಮ್ಯಾರಥಾನ್ ವಿಡಿಯೋಗಳೆಲ್ಲ ನಾವು ನೋಡಿದ್ರೆ ಇವೆಲ್ಲ ನಾವು ಕವರ್ ಮಾಡಿದೀವಿ. ಅಂಡ್ ಈ ಒಂದು ಮ್ಯಾರಥಾನ್ ಅಲ್ಲೂ ಕೂಡ ಈ ಪ್ರಶ್ನೆಗಳು ಇದೆ. ನಾವು ಈ ಇತ್ತೀಚೆಗೆ ಏನು KA708 ಮ್ಯಾರಥಾನ್ ವಿಡಿಯೋ ಹಾಕಿದೀವಿ, 100+ ಕ್ವಶನ್ಸ್ಗಳು ನೋಡಿ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇವೆಲ್ಲ ಲಿಂಕ್ ಕೊಡ್ತೀನಿ. ಅದರಲ್ಲೂ ಕೂಡ ಈ ಒಂದಷ್ಟು ಈ ರಿಲೇಟೆಡ್ ಕ್ವಶನ್ಸ್ ಗಳನ್ನ ನಾವು ಕವರ್ ಮಾಡಿದ್ವಿ. ಓಕೆ, ಸೊ ಬನ್ನಿ, ಎಲ್ಲ ಲಿಂಕ್ ಗಳನ್ನ ನಿಮ್ಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಸೊ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ವಶನ್ಸ್ ಹೆಂಗ್ ಬಂದಿತ್ತು, ಹೆಂಗ್ ಬರುತ್ತೆ, ಸೊ ಏನೇನು ಓದಬೇಕು ಎಲ್ಲ ಕೂಡ ಇದರಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಬನ್ನಿ, ನಾನು ತಡ ಮಾಡಲ್ಲ, ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ. ಅಂಡ್ ಈಸಿ ಇದೆ ಕ್ವಶನ್ಸ್ಗಳು, ತುಂಬಾ ಡಿಫಿಕಲ್ಟಿ ಅಂತ ಏನಿಲ್ಲ. ಕಂಪ್ಯೂಟರ್ ಅಲ್ಲಿ ಬಂದಿದ್ದು ಮಾಡ್ರೇಟ್ ಅಂತ ಹೇಳ್ಬೋದು. ತುಂಬಾ ಈಸಿ ಇಲ್ಲ, ತುಂಬಾ ಡಿಫಿಕಲ್ಟಿ ಇಲ್ಲ, ಮಾಡ್ರೇಟ್ ಆಗಿದೆ. ಫೈನ್ ಸರ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್, ಫೈಲ್ ಸ್ಟೋರೇಜ್, ಝೂಮ್, ಗೂಗಲ್ ಡ್ರೈವ್, ಟ್ರೆಲ್ಲೋ, ಗೂಗಲ್ ಕ್ಯಾಲೆಂಡರ್ ಹೊಂದಿಸಿ ಬರೀಬೇಕು. ನೋಡಿ, ಇದು ಈಸಿ ಇದೆ, ನಿಮ್ಗೆ ಗೊತ್ತಿದೆ. ಝೂಮ್, ಇವಾಗೆಲ್ಲ ಝೂಮ್ ಮೀಟಿಂಗ್ ಜಾಸ್ತಿ, ಎಲ್ಲ ಝೂಮ್ ಅಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ಅಂದ್ರೆ ಏನು ಸರ್, ಇಲ್ಲಿ ಝೂಮ್ ಅಂತಿದೆ. ಸೊ ಝೂಮ್ ಇದು ಯಾವ ಪರ್ಪಸ್ಗೆ ಇರ್ತಕ್ಕಂಥದ್ದು ಅಂತ ನೋಡಿದ್ರೆ, ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಶನ್ ತಾನೇ ಮಾಡೋದ್ರಲ್ಲಿ ನೀವು ಮಾತಾಡ್ತೀವಿ, ಕಮ್ಯುನಿಕೇಶನ್ ಮಾಡ್ತೀವಿ ಅಲ್ವಾ ಸರ್? ಅದು ಗೊತ್ತಾಗಿಲ್ಲ. ಫೈನ್ ಸರ್. ಇಲ್ಲಿ ಗೂಗಲ್ ಡ್ರೈವ್ ಇದೆ. ಗೂಗಲ್ ಡ್ರೈವ್ ಅಲ್ಲಿ ನಮ್ದು ಎಷ್ಟೋ ಫೈಲ್ಸ್ ಗಳನ್ನ ಸ್ಟೋರ್ ಮಾಡಕ್ಕೆ ಗೂಗಲ್ ಡ್ರೈವ್ ಅಲ್ಲಿ ನಾವು ಜಿಮೇಲ್ ಮುಖಾಂತರ ಹೋಗಿ ಅಲ್ಲಿಂದ ಸ್ಟೋರ್ ಮಾಡ್ತೀವಿ ಅಲ್ವಾ ಸರ್? ಇದು ಫೈಲ್ ಸ್ಟೋರೇಜ್ ಅಂತ ಹೇಳ್ಬೋದು. ನೋಡಿ, ಡಿಗೆ ಟು ಇದೆರಡಲ್ಲಿ ಮಾತ್ರ ಇರೋದು. ಸೊ ದೀಸ್ ಆರ್ ಗಾನ್ ಕೇಸ್ ಆಯ್ತು. ಆಪ್ಷನ್ 2 ಅಥವಾ 4 ಕರೆಕ್ಟ್ ಆಗಿರ್ಬೇಕು ಅಲ್ವಾ? ಇನ್ನು ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಗೂಗಲ್ ಕ್ಯಾಲೆಂಡರ್ ನಾವು ಮ್ಯಾನೇಜ್ಮೆಂಟ್ ಕ್ಯಾಲೆಂಡರ್ ಏನಕ್ಕೆ ಯೂಸ್ ಮಾಡ್ತೀವಿ? ಕ್ಯಾಲೆಂಡರ್ ಅಲ್ಲಿ ಬರ್ಕೋತೀವಿ ಟೈಮು, ಯಾವತ್ತು, ಏನು, ಎತ್ತ ಅಂತ ಅಲ್ವಾ? ಟೈಮ್ ಅಂತ ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ಟೈಮು, ಡೇಟು, ಟೈಮ್ ಮ್ಯಾನೇಜ್ಮೆಂಟ್. ಸೊ ಬಿಗೆ 4 ಎಲ್ಲಿದೆ? ಇಲ್ಲಿದೆ. ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದಾ? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಂತ. ಓಕೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ನಾವು ಟ್ರೆಲ್ಲೋನ ಯೂಸ್ ಮಾಡ್ತೀವಿ. ಟ್ರೆಲ್ಲೋ ಅಂತಂದ್ರೆ ಈ ರೀತಿ ನಿಮ್ಗೆ ಕಾಣುತ್ತೆ ಅದು ಇಂಟರ್ಫೇಸ್. ವಿಜುವಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಅದು. ಬೋರ್ಡ್ಸ್, ಲಿಸ್ಟ್ಸ್ ಎಲ್ಲಾ ರೀತಿ ಆರ್ಗನೈಸ್ ಮಾಡಕ್ಕೆ, ಟ್ರ್ಯಾಕ್ ಮಾಡಕ್ಕೆ. ಓಕೆ, ಸೊ ಇಟ್ ಈಸ್ ಎ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಆಗಿರೋದ್ರಿಂದ ಸೊ ಟ್ರೆಲ್ಲೋ ಈ ಆಪ್ಷನ್ ಎಗೆ 3 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿದ್ರೆ ಹೊಂದಿಸಿ ಬರೆಯಲಿ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. DBMS ನ ಕಾರ್ಯ ನೋಡಿ, ಸಿಂಪಲ್ ಡೆಫಿನಿಷನ್ ಇದು. ನಾನು ಅದನ್ನ ಹೇಳೋದು, ಡೆಫಿನಿಷನ್ಸ್ ಕೇಳ್ತಾನೆ. ಎಸ್, ಇಲ್ಲಿ ನೆಟ್ವರ್ಕಿಂಗ್ ಬಗ್ಗೆ ಕೇಳ್ತಾನ, ಅದ್ರಲ್ಲಿ ಏನ್ ಟೈಪ್ಸ್ ಅಂತ ಕೇಳ್ತಾನೆ. ತುಂಬಾ ಡೀಟೇಲ್ ಬೇಕಿಲ್ಲ. ಟೈಪ್ಸ್ ಅಂದ್ರೇನು, ನೆಟ್ವರ್ಕಿಂಗ್ ಅಂದ್ರೇನು. ಓಕೆ, ಇದರಲ್ಲಿ DBMS ಅಲ್ಲೂ ಬರುತ್ತೆ ನಿಮ್ಗೆ, SQL ಅಂತ ಬರುತ್ತೆ, DML ಅಂತ ಬರುತ್ತೆ, ಸಮಥಿಂಗ್ ಬರುತ್ತೆ. ಸೊ ಇವೆಲ್ಲ ಗೊತ್ತಿರಬೇಕು. DBS ಇಸ್ ನಥಿಂಗ್ ಬಟ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇಟ್ ಇಸ್ ಎ ಕಲೆಕ್ಷನ್ ಆಫ್ ಇಂಟರ್ ರಿಲೇಟೆಡ್ ಡೇಟಾ ಅಂತೀವಿ. ಆಂತರಿಕ ಸಂಬಂಧಿತ ಡೇಟಾಗಳ ಸಂಗ್ರಹಣೆ ಅಲ್ಲ ಸರ್, ಕಮಾಂಡ್ಗಳು ಅಲ್ಲ. ಡೇಟಾ ಆಕ್ಸೆಸ್, ಎಸ್, ಆಕ್ಸೆಸ್ ಮಾಡಬೇಕು, ಬಟ್ ಸಂಗ್ರಹಣೆ ಮಾಡಿರ್ಬೇಕಲ್ಲ, ಅಲ್ಲಿ ಹಾಕಿರ್ಬೇಕಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಟ್ ಇಸ್ ಅ ಡೆಫಿನಿಷನ್. ನಾನು ನಿಮ್ಗೆ ಹೇಳಿದೆ SQL ಬರುತ್ತೆ. ಓಕೆ, ಅದರಲ್ಲಿ ಡೇಟಾ ಇಂಟಿಗ್ರಿಟಿ, ಸೆಕ್ಯೂರಿಟಿ ಬರುತ್ತೆ. ಮತ್ತೆ ಇದು ನೋಡಿ, ಡೆಫಿನಿಷನ್ ಇದು ಸರ್, ಕಲೆಕ್ಷನ್ ಆಫ್ ಇಂಟರ್ರಿಲೇಟೆಡ್ ಡೇಟಾ ಸೆಟ್ ಆಫ್ ಪ್ರೋಗ್ರಾಮ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. DBS ಅನ್ನೋದು ಫಂಕ್ಷನ್ ಆಫ್ ಎ ಸಾಫ್ಟ್ವೇರ್ system that manages a organized collection of interrelated data, the database, and programs to access, modify, and control it, and providing efficiency storage, retrieve it. So functions na ನಾವು ಡೇಟ್ 1 by 1 ಪಾಯಿಂಟ್ ತರ ಮಾಡೋದಾದ್ರೆ, ಇಟ್ ಈಸ್ ಎ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸ್ಟೋರ್ ಮಾಡ್ತಕ್ಕಂಥದ್ದು, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಇಂಟಿಗ್ರಿಟಿ ಮ್ಯಾನೇಜ್ಮೆಂಟ್, ಹೆಂಗ್ ಬೇಕಂಗ್ ಮಾಡ್ಕೋಬಹುದು, ಬ್ಯಾಕಪ್ ತಗೋಬಹುದು, ರಿಕವರಿ ತಗೋಬಹುದು. ಸೊ ಇವೆಲ್ಲ ಇದೆಯಲ್ಲ, ಸೊ ಇವೆಲ್ಲ ಫಂಕ್ಷನ್ಸ್ ಆಫ್ ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗುತ್ತೆ. ಸೊ DDL ಆಗಿರ್ಬೋದು, ಇದರಲ್ಲಿ ಕೀ ಫಂಕ್ಷನ್ಸ್, ಇನ್ ಡೇಟಾ ಡೆಫಿನಿಷನ್ಸ್, ಮ್ಯಾನಿಪುಲೇಷನ್ಸ್ ಅಂತ ಕರಿತೀವಿ, ಅಥವಾ DBML ಅಂತ ಕರಿತೀವಿ. DCL ಆಗಿರ್ಬೋದು. ಸೊ ಇವೆಲ್ಲ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡೇಟಾ ನೆಟ್ವರ್ಕಿಂಗ್ ವಿಡಿಯೋ ನಂಬರ್ 2 3 ಇರಬೇಕು, ಚೆಕ್ ಮಾಡಿ. ಅದ್ರಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಇದ್ರಲ್ಲಿ ಟೈಪ್ಸ್, ಇದ್ರಲ್ಲಿ ಏನೇನು ಬರುತ್ತೆ ಅಂತ. ಓಕೆ, ಕೇಳಿದನ್ ಕೂಡ ಇನ್ಸರ್ಟ್ ಅಂತಕ್ಕಂಥದ್ದು ಎಲ್ಲ ಬರುತ್ತೆ, SQL ಅಲ್ಲಿ ಬರುತ್ತೆ, ಕೇಳಿದನ ಎಕ್ಸಾಮ್ ಅಲ್ಲಿ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಕೆಳಗಿನ ಯಾವ ಲಾಜಿಕ್ ಗೇಟ್ ಕೊಟ್ಟಿರುವ ಇನ್ಪುಟ್ ಅನ್ನು ಇನ್ವರ್ಟ್ ಮಾಡ್ತಾರೆ? ಸಿಂಪಲ್ ಕ್ವಶನ್. ಇನ್ವರ್ಟ್ ಅಂದ್ರೆ ಏನು? ಕೊಟ್ಟಿರೋದನ್ನ ಇನ್ವರ್ಟ್ ಮಾಡಬೇಕು. ಅಂದ್ರೆ 0 ಇದ್ರೆ 1 ಆಗ್ಬೇಕು, 1 ಇದ್ರೆ 0 ಆಗ್ಬೇಕು ಅಂತದ್ದು ಯಾವುದು ಸರ್? ನಾಟ್ ಗೇಟ್ ಕರಿತೀವಿ ಸರ್. ನಾಟ್ ಗೇಟ್ ಹಂಗ್ ಮಾಡಕ್ ಸಾಧ್ಯ? ನಾಟ್ ಗೇಟ್ ಹಿಂಗ್ ಇರುತ್ತಲ್ವ ಸರ್? ಇಲ್ಲಿ 1 ಕೊಟ್ರೆ 0 ಬರುತ್ತೆ, ಅಥವಾ 0 ಕೊಟ್ರೆ 1 ಬರುತ್ತೆ ಅಲ್ವಾ ಸರ್? ಹಂಗೆ ಆಂಡ್ ಗೇಟ್, ಆರ್ ಗೇಟ್, ನ್ಯಾಂಡ್ ಗೇಟ್ ಇವೆಲ್ಲ ಸಿಂಪಲ್ ಕ್ವಶನ್ಸ್ಗಳು. ನ್ಯಾಂಡ್ ನೋಡಿ, ಆಂಡ್ ಅಂದ್ರೆ ಇಂಟು ಮಾಡುತ್ತೆ, A ಇಂಟು B ಅಂತ ಕರಿತೀವಿ. ಇದು A ನಾಟ್ ಮಾಡುತ್ತೆ. ಆರ್ ಗೇಟ್ ಅಂದ್ರೆ A+B ಅಂತ ಕರಿತೀವಿ. ನ್ಯಾಂಡ್ ಗೇಟ್ ಅಂದ್ರೆ A ಇಂಟು B ಏನ್ ಬರುತ್ತೆ ಅದನ್ನ ಇನ್ವರ್ಟ್ ಮಾಡೋದು. ಈಗ 1 ಇಂಟು 1 ಅಂದ್ರೆ 1 ಅಂತ ಬಂದ್ರೆ ಅದನ್ನ ಇನ್ವರ್ಟ್, ಮೇಲ್ಗಡೆ ಇನ್ವರ್ಟ್ ಮಾಡೋದಂದ್ರೆ 1 ಇರೋದು 0 ಆಗುತ್ತೆ, 0 ಇದು 1 ಆಗುತ್ತೆ ಔಟ್ಪುಟ್. ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ ಇದನ್ನ. ಅದರಲ್ಲಿ ಬೇಸಿಕ್ ಲಾಜಿಕ್ ಗೇಟ್ಸ್ ಅಂಡ್ ಆರ್ ನಾಟ್, ಯೂನಿವರ್ಸಲ್ ಲಾಜಿಕ್ ಗೇಟ್ಸ್ ನ್ಯಾಂಡ್ ಅಂಡ್ ಕೇಳಿದಾನೆ.
ಕೆಳಗಿನವುಗಳಲ್ಲಿ ಯಾವುದು ಯೂನಿವರ್ಸಲ್ ಲಾಜಿಕ್ ಗೇಟ್ಸ್ ಅಂತ ಕೇಳ್ತಾನೆ. ನ್ಯಾಂಡ್ ಅಂಡ್ ನಾರ್ ಆರ್ ಯೂನಿವರ್ಸಲ್. ಡಿರೈವ್ಡ್ ಲಾಜಿಕ್ ಗೇಟ್ಸ್ ಯಾವುದು? ಎಕ್ಸ್ ನಾರ್ ಎಕ್ಸ್ ಆರ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಹೆಂಗ್ ತೋರಿಸ್ತೀವಿ ಬೇಕಾದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಇದು ಕೇಳಿಲ್ಲ, ಸಿಂಬಲ್ ಹಾಕ್ಬಿಟ್ಟು ಕೇಳ್ಬೋದು ನಿಮ್ಗೆ. ಆ್ಯಂಡ್ ಅಂದ್ರೆ ಯಾವ ರೀತಿ ಇರುತ್ತೆ, ನ್ಯಾಂಡ್ ಗೇಟ್ ಯಾವ ತರ ಸಿಂಬಲ್ ಇರುತ್ತೆ, ಆರ್ ಗೇಟ್ ಯಾವ್ದು ಇರುತ್ತೆ, ನಾಟ್ ಆರ್ ಅಂತ, ನಾರ್ ಅಂದ್ರೆ ಹೆಂಗಿರುತ್ತೆ, ಎಕ್ಸ್ ಆರ್ ಅಂದ್ರೆ ಎಕ್ಸ್ಕ್ಲೂಸಿವ್ ಆರ್ ಅಂತ, ಎಕ್ಸ್ಕ್ಲೂಸಿವ್ ನಾಟ್ ಆರ್ ಅಂತ. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಏನ್ ಬರುತ್ತೆ ಏನಿರುತ್ತೆ ಅಂತ ನೋಡಿ. ಇದಿಷ್ಟೇ ಅಲ್ಲ, ನಿಮ್ಗೆ ನಾನು ಔಟ್ಪುಟ್ ಬೇಕಾದ್ರೆ ಕೊಡ್ತೀನಿ, ನಿಮ್ಗೆ ನೋಡ್ಕೋಬಹುದು. ಆ್ಯಂಡ್ ಗೇಟ್ ಅಲ್ಲಿ ಏನಾಗುತ್ತೆ, ನಾಟ್ ಗೇಟ್ ಅಲ್ಲಿ ನೋಡಿ ಏನಾಗುತ್ತೆ, ಇದು ಇನ್ಪುಟ್ ಇದು ಔಟ್ಪುಟ್ ಫಂಕ್ಷನ್ಸ್. 0 ಅದ ಒಂದಿದ್ರೆ 0. ಅಂಡ್ ಇಂಟು ಒಂದು ಮಾತ್ರ ಇಲ್ಲಿ 1 ಬರುತ್ತೆ, ಇನ್ನೆಲ್ಲ 0 ಬರುತ್ತೆ. ಇವೆಲ್ಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಆರ್ ಗೇಟ್ ಅಂದ್ರೆ ಕೂಡೋದು A+B ಅಂತ. ಇಲ್ಲಿ 1 ಮತ್ತೆ 0 ಇದ್ರೆ ಒಂದೇ ಬರುತ್ತೆ, 0 ಇದ್ರೆ ಮಾತ್ರ 0, ಇನ್ನೆಲ್ಲ 1 ಬರುತ್ತೆ. ಓಕೆ, ನಾರ್ ಅಂದ್ರೆ ಏನ್ ಬರುತ್ತೆ ಇದನ್ನ ಉಲ್ಟಾ ಮಾಡೋದು. ಇಲ್ಲಿ ನೋಡಿ 0 ಇರೋದು 1 ಆಗುತ್ತೆ, 1 ಇರೋದು 0 ಆಗುತ್ತೆ, ಅದನ್ನೇ ಇಲ್ಲಿ ಕೊಟ್ಟಿರೋದು. ಅರ್ಥ ಆಗ್ತಿದೆಯಲ್ಲ? ಈ ಎಕ್ಸ್ಕ್ಲೂಸಿವ್ ನಾರ್ ಅಥವಾ ಆರ್ ಇದೆಯಲ್ಲ, ಇದ್ರ ಬಗ್ಗೆನೂ ಕ್ವಶನ್ ಬಂದಿದೆ. ನಾನು ಈ ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ ಕೂಡ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ, ಈ ಕ್ವಶನ್ ತಗೊಳ್ಳಿ. ದ ಲಾಜಿಕ್ ಗೇಟ್ ದಟ್ ಪ್ರೊವೈಡ್ಸ್ ಹೈ ಔಟ್ಪುಟ್ ಫಾರ್ ದ ಸೇಮ್ ಇನ್ಪುಟ್. ಅದೇ ಇನ್ಪುಟ್ಗೆ ಹೆಚ್ಚಿನ ಔಟ್ಪುಟ್ ಅನ್ನು ಒದಗಿಸುವುದು. ಸೇಮ್ ಅಂದ್ರೆ 1 ಇದ್ರೆ, ಓಕೆ, 1 ಇದ್ರೆ ಸೇಮ್, ಅವಾಗ ಹೆಚ್ಚಿನ ಔಟ್ಪುಟ್ ಕೊಡೋದು. ಸೇಮ್ ಇನ್ಪುಟ್ ಇದ್ರೆ ಯಾವ್ದು ಸರ್? ಈಗ ತಾನೇ ಹೇಳಿದ್ನಲ್ಲ, ದ ಲಾಜಿಕ್ ಗೇಟ್ ದಟ್ ಪ್ರೊವೈಡ್ಸ್ ಹೈ ಔಟ್ಪುಟ್ ಫಾರ್ ದ ಸೇಮ್ ಇನ್ಪುಟ್ ಅಂದ್ರೆ 0 ಇನ್ಪುಟ್ ಇನ್ನೊಂದು 0, ಎ ಅಂಡ್ ಬಿ ಇದೆಯಲ್ಲ, 0 ಕೊಟ್ಟಾಗ ಹೈ ಕೊಡಬೇಕು. 0 ಅಂದ್ರೆ ಸೇಮ್ ಇದೆ. ಇಲ್ಲಿ ನೋಡಿ ಡಿಫ್ರೆಂಟ್ ಇದೆ, 0 ಬಂತು. ಡಿಫ್ರೆಂಟ್ ಇದೆ, 0 ಬಂತು. ಇಲ್ಲಿ 1 ಸೇಮ್ ಇದೆ, 1 ಬಂತು, ಅಂದ್ರೆ ಹೈ ಇನ್ಪುಟ್. ಸೊ ಯಾವ್ದು ಸರ್? ಎಕ್ಸ್ಕ್ಲೂಸಿವ್ ನಾರ್ ಇಸ್ ದ ರೈಟ್ ಆನ್ಸರ್. ಎಕ್ಸ್ಕ್ಲೂಸಿವ್ ನಾರ್ ಇಸ್ ದ ರೈಟ್ ಆನ್ಸರ್. ಇದೇ ಕ್ವಶನ್ ಇನ್ನೊಂದ್ ತರ ಕೇಳ್ತಾರೆ. ಹೆಂಗ್ ಕೇಳ್ತಾನೆ? ದ ಲಾಜಿಕ್ ಗೇಟ್ ದಟ್ ಪ್ರೊವೈಡ್ಸ್ ಹೈ ಔಟ್ಪುಟ್ ಫಾರ್ ಡಿಫರೆಂಟ್ ಇನ್ಪುಟ್. ಡಿಫರೆಂಟ್ ಇನ್ಪುಟ್ ಇದ್ರೆ ಹೈ ಔಟ್ಪುಟ್ ಯಾವ್ದು? ಇಲ್ಲೇ ನೋಡಿ 0 ಇದೆ ಒಂದ್ ಕಡೆ 1 ಇದೆ. ಇದು 0, ಇದು 1, ಅಥವಾ ಇದು 1, ಇದು 0. ಹಿಂಗ್ ಬಂದಾಗ ಮಾತ್ರ 1 ಬರುತ್ತೆ. ಇಲ್ಲಿ ನೋಡಿ, ಅಂದ್ರೆ ಡಿಫ್ರೆಂಟ್ ಇನ್ಪುಟ್ಸ್, ಎ ಅನ್ನೋದು ಬೇರೆ, ಬಿ ಅನ್ನೋದು ಬೇರೆ ಬೇರೆ ಇರಬೇಕು, ಅವಾಗ 1 ಬರುತ್ತೆ. ಸೇಮ್ ಇದ್ರೆ 0 ಬರುತ್ತೆ. ಅದನ್ನ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅಂತ ಕರಿತೀವಿ. ನೋಡಿ ಹೆಂಗಿದೆ ಕ್ವಶನ್, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ? ಏನ್ ಬೇಕಾದ್ರೆ ಕೇಳ್ಬೋದು, ನಾರ್ ಗೇಟ್ ಬೇಕಾದ್ರೆ ಕೇಳ್ಬೋದು. ಸೊ ಇದು ನಿಮಗೆ ಇಲ್ಲಿ ಕೊಟ್ಟಿದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಟೇಬಲ್ ಒಂದ್ಸಲ ನೋಡ್ಕೊಂಡ್ಬಿಡಿ, ಅನಲೈಸ್ ಮಾಡಿ. ನಾನು ಹೇಳ್ತಾ ಇದ್ದೇನೆ, ಅನಲೈಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಆರ್ ಗೇಟ್ ಅಲ್ಲಿ ನಿಮ್ಗೆ ಸೇಮ್ ಇನ್ಪುಟ್ ಏನಿದೆ 0 ಇದ್ರೆ ಮಾತ್ರ 0 ಬರುತ್ತೆ, ಇನ್ನೆಲ್ಲ ಕೂಡ 1 ಬರುತ್ತೆ. ಅದೇ ಆಂಡ್ ಗೇಟ್ ಅಲ್ಲಿ ನಿಮ್ಗೆ 1 ಇದ್ರೆ ಮಾತ್ರ 1 ಬರುತ್ತೆ, ಇನ್ನೆಲ್ಲ ಕೂಡ 0 ಬರುತ್ತೆ. ಈ ತರದ್ದು ಬೇಕಾದ್ರೆ ಕ್ವಶನ್ಸ್ ಫ್ರೈ ಮಾಡಿ ಕೇಳ್ಬೋದು. ಅರ್ಥ ಆಗ್ತಿದಿಲ್ಲ ಹೇಳ್ತಾ ಇರೋದು ಸ್ನೇಹಿತರೆ? ಸೊ ಎಕ್ಸಾಂಪಲ್ ಇದನ್ನ ಕೊಟ್ಟಿದ್ದೀನಿ ನೋಡಿ ಬೇಕಾದ್ರೆ. ಸೊ ಇಲ್ಲೂ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಸಿಂಬಲ್ ಎ, ಹಿಂಗೆ ನಾವು ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ನ ನಾವು ಮೆನ್ಷನ್ ಮಾಡ್ತೀವಿ ಸಿಂಬಲ್ ಅಲ್ಲಿ. ಓಕೆ ಸರ್, ಬನ್ನಿ ನೆಕ್ಸ್ಟ್. ಟ್ರೂತ್ ಟೇಬಲ್ ಕೆಳಗಿನ ಯಾವ ಕ್ರಿಯೆಯನ್ನು ವ್ಯಕ್ತಪಡಿಸುತ್ತದೆ? ಟ್ರೂತ್ ಟೇಬಲ್ ಅಂದ್ರೆ ಇವೆಲ್ಲ ಟ್ರೂತ್ ಟೇಬಲ್ಗಳೇ, ಇವೆಲ್ಲ ಹಾಕಿದೀವಲ್ಲ ಟ್ರೂತ್ ಟೇಬಲ್ಗಳು. ಆದ್ರೆ ಇಲ್ಲಿ ಟ್ರೂತ್ ಟೇಬಲ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ಬೂಲಿಯನ್ ಫಂಕ್ಷನ್ಸ್ ನ ನಾವು ನೋಡಬಹುದು. ವಾಟ್ ಇಸ್ ಬೂಲಿಯನ್ ಫಂಕ್ಷನ್ಸ್? ಸಿ, ಬೂಲಿಯನ್ ಫಂಕ್ಷನ್ಸ್ ಅಂದ್ರೆ ಇಟ್ ಇಸ್ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಅಂತ ಕರಿತೇನೆ. ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನೀವು ವೆರೈಟಿ ಆಫ್ ಇನ್ಪುಟ್ಸ್ ಕೊಟ್ಟು ಅದೆಲ್ಲ ಕಾಂಬಿನೇಷನ್ಸ್ ಗಳಿಗೆ ಔಟ್ಪುಟ್ ಕೊಡುತ್ತೆ. ದಟ್ ಇಸ್ ಬೂಲಿಯನ್ ಫಂಕ್ಷನ್. ಅಂದ್ರೆ ಬೂಲಿಯನ್ ಫಂಕ್ಷನ್ ರೆಫರ್ಸ್ ಟು ದ ಫಂಕ್ಷನ್ ಹ್ಯಾವಿಂಗ್ ನಂಬರ್ ಆಫ್ ಎಂಟ್ರೀಸ್ ಆರ್ ವೇರಿಯಬಲ್ಸ್. ಈಗ ಫಾರ್ ಎಕ್ಸಾಂಪಲ್ 3 ಔಟ್ಪುಟ್ ತಗೊಂಡಿದ್ದೀನಿ ನೋಡಿ, ಈಗ ABC ತಗೊಂಡಿದ್ದೀನಿ. ಓಕೆ, ಸೊ ಇಟ್ ಹ್ಯಾಸ್ 2n ನಂಬರ್ ಆಫ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ದ ಗಿವನ್ ವೇರಿಯಬಲ್ಸ್. ಅಂದ್ರೆ ಈಗ ಇದಕ್ಕೆ ಯಾವ ತರ ಫಾರ್ಮುಲಾ, ಈಗ ನಾನು ಇಲ್ಲಿ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಜಾಗ. ಅಂದ್ರೆ ಈಗ ABC ಇದನ್ನ ನೀವು ಏನ್ ಬರ್ಬೋದು ಗೊತ್ತಾ? ಈಗ ಔಟ್ಪುಟ್ ಬೇಕು ನನಗೆ ಎಕ್ಸ್ ಅಂತ ಅನ್ಕೋಣ. A ಪ್ಲಸ್ B and C ಬೇಕಾದ್ರೆ ಮಾಡ್ಬೋದು ಅಲ್ವಾ, ವೇರಿಯಬಲ್ಸ್. ಅಥವಾ A ಇಂಟು B ಪ್ಲಸ್ C ಮಾಡ್ಬೋದು, ಅಥವಾ A ಇಂಟು C ಪ್ಲಸ್ B ಮಾಡ್ಬೋದು, ಅಥವಾ A ನಾಟ್ B ನಾಟ್ C ನಾಟ್. ಅಂದ್ರೆ ಈ ತರ ಮಾಡೋಕ್ಕೋಲ್ಲ, ತುಂಬಾ ಬರುತ್ತೆ. ಪಾಸಿಬಲ್ ಔಟ್ಪುಟ್ಸ್ ಫಾರ್ ದ ಸೇಮ್ ಇನ್ಪುಟ್ಸ್ ಬಿಕಾಸ್ ಆಫ್ ಪಾಸಿಬಲ್ ಔಟ್ಪುಟ್ ಫಾರ್ ಯುವರ್ ಡಿಫರೆಂಟ್ ಫಾರ್ಮುಲಾಸ್. ಅರ್ಥ ಆಗ್ತಿಲ್ಲ? ಬಟ್ ನಿಮ್ಗೆ ಬರೋದು ಔಟ್ಪುಟ್ ಏನೋ 0 ಬರುತ್ತೆ ಔಟ್ಪುಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಕೊಟ್ಟಿದ್ದೀನಿ ಒಂದು ಎಕ್ಸಾಂಪಲ್. ಆ ತರ ತುಂಬಾ ಬರುತ್ತೆ. ಈಗ ನೋಡಿ ABC ಇದೆ, ಅದನ್ನ A ನಾಟ್ B ನಾಟ್ C ನಾಟ್ ಮಾಡ್ಬೋದು. ಇಲ್ಲಿ ನೋಡಿ A B ನಾಟ್ C ನಾಟ್ ಇಂಟು ಮಾಡ್ಬೋದು, ಅಥವಾ A B ನಾಟ್ C ಅಂದ್ರೆ ಅದು ನಾಟ್ ಅಂತ ಮೇಲ್ಗಡೆ ಗೆರೆ ಹೇಳಿದ್ರೆ, ಪ್ಲಸ್ A ನಾಟ್ BC ಪ್ಲಸ್ ಮಾಡ್ಬೋದು, ಇಂಟು ಮಾಡಿ. ಈ ತರ ಪಾಸಿಬಲ್ ಆಫ್ ದ ಔಟ್ಪುಟ್ಸ್ ನಾವು ಬೇರೆ ಬೇರೆ ಫಾರ್ಮುಲಾ ಇಟ್ಕೊಂಡು ಇನ್ನೂ ಬರೀಬಹುದು. ಇಲ್ಲಿ ನಾನು ಇನ್ನೂ ಬರೀಬಹುದು. ಓಕೆ, ಟೇಬಲ್ ನ ಇದನ್ನ ನಾವು ದ ಟ್ರೂ ಟೇಬಲ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಎ ಬೂಲಿಯನ್ ಫಂಕ್ಷನ್. ಅಂದ್ರೆ
ನೀವು ಎಷ್ಟೇ ನಂಬರ್ ಆಫ್ ಔಟ್ ಎ ಬಿ ಸಿ ತಗೊಳ್ಳಿ ಅಥವಾ ಬರೀ ಎ ಬಿ ತಗೊಳ್ಳಿ, ಅದಕ್ಕೆ ಡಬಲ್ ಕೊಡುತ್ತೆ ನಿಮಗೆ ಟು ಎನ್ ನಂಬರ್ ಆಫ್ ಪಾಸಿಬಲ್ ಕಾಂಬಿನೇಷನ್ ಆಫ್ ದ ಗಿವನ್ ವೇರಿಯೇಬಲ್ಸ್. ಅದನ್ನ ನಾವು ಬೂಲಿಯನ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಬೂಲಿಯನ್ ಫಂಕ್ಷನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನೇನಿದೆ, ಪ್ರೈಮ್ ಫಂಕ್ಷನ್ ಅಂತಿದೆ, ಇಲ್ಲಾಜಿಕಲ್ ಅಂತಿದೆ, ಇವೆಲ್ಲ ಅಲ್ಲ, ತಪ್ಪು. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ನಿಮ್ಮ ಬ್ಯಾಂಕ್ನ ಹೆಸರಿಂದ ಅನ್ಯರು ನಿಮ್ಮ ಮೇಲ್ಗೆ ಇಮೇಲ್ ಲಿಂಕ್ ಅನ್ನು ಕ್ಲಿಕ್ ಮಾಡುವಂತೆ ಹಾಗೂ ಪಾಸ್ವರ್ಡ್ ಅನ್ನು ಪರೀಕ್ಷಿಸುವಂತೆ ಕೇಳುವ ಸುರಕ್ಷತಾ ಅಪಾಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಓಕೆ, ಈಸಿ ಕ್ವಶನ್, ಇದ್ರ ಬಗ್ಗೆ ಮಾಡಿದೀವಿ. ಓಕೆ, ವಾರ್ಮ್ ಆಮೇಲೆ ಟಾರ್ಜನ್, ಇವೆಲ್ಲ ನಾವು ಮಾಡಿದೀವಿ, ಚೆಕ್ ಮಾಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ಫಿಶಿಂಗ್, ಓಕೆ, ಇವೆಲ್ಲ ಗೊತ್ತಿರಬೇಕು. ಇಲ್ಲಿ ಫಿಶಿಂಗ್ ಇದೆ, ಟಾರ್ಜನ್ ಹಾರ್ಸ್ ಇದೆ, ಮಾಲ್ವೇರ್ ಇದೆ. ಸೊ ಫಿಶಿಂಗ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ನಿಮ್ಗೆ ಅದು ಇಮೇಲ್ ಮುಖಾಂತರ ಆಗಿರ್ಬೋದು, ಅಥವಾ SMS ಮುಖಾಂತರ ಆಗಿರ್ಬೋದು, ಅಥವಾ ನಿಮಗೆ ಫೇಕ್ ID ಅಥವಾ ಫೇಕ್ ವೆಬ್ಸೈಟ್ ಆಗಿರ್ಬೋದು. ಈ ತರದ ಮುಖಾಂತರ ನೀವು ಕ್ಲಿಕ್ ಮಾಡಿ ನಿಮ್ಗೆ ಮೇಲ್ ಮಾಡ್ತಾರೆ, ಇಮೇಲ್ ಲಿಂಕ್ ಕಳಿಸ್ತಾರೆ, ಓಕೆ, ಅಥವಾ ಅದರ ಒಂದು ಫೇಕ್ ಇದನ್ನ ಕಳಿಸಿರ್ತಾರೆ, ಅದನ್ನ ಪಾಸ್ವರ್ಡ್ ಅನ್ನು ಪರಿಶೀಲಿಸುವಂತೆ ಕೇಳುವ ಸುರಕ್ಷತಾ ಅಪಾಯ. ಅಂದ್ರೆ ನೀವು ಇದನ್ನ ಕ್ಲಿಕ್ ಮಾಡಿ ವೆರಿಫೈ ಆಗುತ್ತೆ, OTP ಹಾಕಿ, ಇವೆಲ್ಲ ಬರುತ್ತಲ್ಲ, ಇವೆಲ್ಲ ಫಿಶಿಂಗ್ ಅಂತ ಕರಿತೀವಿ. ಸೊ ವಾಟ್ ಇಸ್ ಫಿಶಿಂಗ್? ನಿಮ್ಗೆ ವೈರಸ್ ಅಂದ್ರೆ ಗೊತ್ತಿದೆ, ವೈರಸ್ ಬಗ್ಗೆ ಕೇಳಿದ, ವೈರಸ್ ಫುಲ್ ಫಾರ್ಮ್ ಏನು ಅಂತ ಗೊತ್ತಿರಬೇಕು. ಓಕೆ, ಫಿಶಿಂಗ್ ಅಂದ್ರೆ ಏನು ಗೊತ್ತಿರಬೇಕು, ಟಾರ್ಜನ್ ಹಾರ್ಸ್ ಅಂದ್ರೆ ಗೊತ್ತಿರಬೇಕು, ಮಾಲ್ವೇರ್ ಅಂದ್ರೆ ಗೊತ್ತಿರಬೇಕು, ಸ್ಪೈವೇರ್, ರ್ಯಾನ್ಸಮ್ ವೇರ್ ಅಂದ್ರೆ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಫಿಶಿಂಗ್ ಇಸ್ ಅ ಟೈಪ್ ಆಫ್ ಸೈಬರ್ ಅಟ್ಯಾಕ್ ವೇರ್ ಅಟ್ಯಾಕರ್ಸ್ ಪ್ರಿಟೆಂಡೆಡ್ ಟು ಟ್ರಸ್ಟೆಡ್ ಎಂಟಿಟಿ. ಅಂದ್ರೆ ನಿಮಗೆ ಬ್ಯಾಂಕಿಂದನೇ ಬಂತು ಇದು, ಅಥವಾ ಆ ವೆಬ್ಸೈಟ್ ಅವರೇ ಕಳಿಸಿದ್ದಾರೆ, ನೀವು ಅದನ್ನ ಶೇರ್ ಮಾಡೋದು, ನಂಬರ್ಸ್ ಹಾಕೋದು, ಕ್ರೆಡಿಟ್ ಕಾರ್ಡ್ ಡೀಟೇಲ್ ಕೊಡ್ತಾ ಇರೋದು. ಸೊ ಇದನ್ನ ಫಿಶಿಂಗ್ ಅಂತ ಕರಿತೀವಿ. ಓಕೆ, ವೈರಸ್ ಫುಲ್ ಫಾರ್ಮ್ ಕೇಳಿದಾನೆ, ವೈರಸ್ ಇಸ್ ಅ ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸಸ್ ಅಂಡರ್ ಸೀಜ್ ಅಂತ ಕರಿತೀವಿ, ಅದು ಗೊತ್ತಿರಬೇಕು. ದಿಸ್ ಆರ್ ಆಲ್ ಮಲೇಷಿಯಸ್ ನಾವು ಕರಿತೀವಿ, ಮಲೇಷಿಯಸ್ ಪ್ರೋಗ್ರಾಮ್ ಅಂತ. ಟಾರ್ಜನ್ ಹಾರ್ಸ್, ಇಟ್ ಈಸ್ ಆಲ್ಸೋ ಮಲೇಷಿಯಸ್ ಮಾಲ್ವೇರ್ ಅಂತ ಕರಿತೀವಿ. ಇಟ್ ಈಸ್ ಅ ಟೈಪ್ ಆಫ್ ವೈರಸ್ ಅಂತ ಕೂಡ ಕರಿಬಹುದು. ಓಕೆ, ಇಟ್ ಈಸ್ ಎ ಲಿಜಿಮಿಟೇಟಿವ್ ಪ್ರೋಗ್ರಾಮ್. ಓಕೆ, ಲಿಜಿಟಿಮೇಟ್ ಪ್ರೋಗ್ರಾಮ್ ಅಂದ್ರೆ ಇದು ಹೆಂಗೆ ಅಂತಂದ್ರೆ, ಒನ್ಸ್ ಯು ಓಪನ್ ಇಟ್, ಅವ್ರೇನೋ ಒಂದು ಕಳಿಸ್ತಾರೆ, ಅದು ಓಪನ್ ಆದಾಗ ಹ್ಯಾಕರ್ಗೆ ನಿಮ್ ಕಂಪ್ಯೂಟರ್ ಆಕ್ಸೆಸ್ ಕೊಟ್ಬಿಟ್ಟಂಗಾಗುತ್ತೆ. ಓಕೆ, ಇಟ್ ಈಸ್ ಹೈಡ್, ಅಂದ್ರೆ ಹೈಡ್ ಅಲ್ಲಿ ಬಂದಿರುತ್ತೆ, ನಿಮ್ಗೆ ಗೊತ್ತಿರಲ್ಲ, ಏನೋ ಕ್ಲಿಕ್ ಮಾಡ್ಬಿಡ್ತೀರಾ. ಓಕೆ, ಕಳಿಸಿರ್ತಾರೆ ನಿಮ್ಮ ಸಿಸ್ಟಮ್ ಅಲ್ಲಿ, ಅದು ಹಾಕಿರ್ಬೋದು, ಹೆಂಗ್ ಬೇಕಾದ್ರೂ ಅವ್ರು ಬಂದಿರ್ಬೋದು. ಅದಕ್ಕೆ ಹೇಳೋದು ವೈರಸ್ ಇರಬೇಕು. ಅಥವಾ ಇವಾಗೆಲ್ಲ ಬಿಡಿ, ಈಗ ಮೈಕ್ರೋಸಾಫ್ಟ್ ನವರೇ ಒಂದು ಆ OS ಅಲ್ಲೇ ನಿಮಗೆ ಈಗ ವೆಬ್ಸೈಟ್ಗಳಿದೆ, ಗೂಗಲ್ ಇದೆ, ಅವರೇ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಅದನ್ನೇ ಅವರು ವೈರಸ್ ನ ಇದಾಗಬಾರ್ದು, ಈ ತರ ಆಗ್ಬಾರ್ದು ಅಂತ ಅವ್ರದೇ ಅಪ್ಡೇಟ್ಸ್ ಗಳು ಪದೇ ಪದೇ. ಅದಕ್ಕೆ ನಿಮಗೆ ಅಪ್ಡೇಟ್ಸ್ ಗಳು ಹೊಸದಾಗಿ ನೀವು ವಿಂಡೋಸ್ ಗಳು ತಗೊಂಡಿದ್ರೆ ಆ ವಿಂಡೋಸ್ ಅಪ್ಡೇಟ್ ಆಗ್ತಾ ಇರುತ್ತೆ, ಅಥವಾ ಅವರ ಗೂಗಲ್ ಅದೇ ಅಪ್ಡೇಟ್ ಆಗ್ತಾ ಇರುತ್ತೆ, ಬ್ರೌಸರ್ ಗಳು ಅಪ್ಡೇಟ್ ಆಗ್ತಾ ಇರುತ್ತೆ, ಅಲ್ಲೇ ಅವರು ಏನಾರು ಲೂಪ್ ಹೋಲ್ಗಳಿಗೆ ಸರಿ ಮಾಡ್ತಿರ್ತಾರೆ. ಓಕೆ, ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಅವಾಗ ಅಪ್ಡೇಟ್ ಮಾಡ್ಕೋತಾ ಇರಬೇಕು. ಸೊ ಮೊಬೈಲ್ಸ್ ಕೂಡ ಹಾಗೆ ಪ್ಯಾಚ್ ಕಾರ್ಡ್ಗಳು ಕಳಿಸ್ತಾ ಇರ್ತಾರೆ. ಸೊ ಏನಾದ್ರು ಲೂಪ್ಸ್ ಇದ್ರೆ ಚೆಕ್ ಮಾಡ್ತಾ ಇರ್ತಾರೆ. ಅದೆಲ್ಲ ಅವರೆಲ್ಲ ಸಾಫ್ಟ್ವೇರ್ಸ್ ಗಳಿಗೆ ಏನ್ ಕೆಲಸ, ಮೊಬೈಲ್ ಕಂಪ್ನಿ ಸಾಫ್ಟ್ವೇರ್ ಯಾಕೆ ಕೂತಿದ್ದಾರೆ ಮತ್ತೆ, ಇವೆಲ್ಲ ಚೆಕ್ ಮಾಡಕ್ಕೋಸ್ಕರ. ಆಯ್ತಾ? ವಾರ್ಮ್ ಅಂದ್ರೆ ಏನು? ಇಟ್ ಇಸ್ ಎ ಸೆಲ್ಫ್ ರಿಪ್ಲಿಕೇಟಿಂಗ್ ಪ್ರೋಗ್ರಾಮ್. ಅಂದ್ರೆ ನಿಮ್ದ್ರಲ್ಲಿ ಅಟ್ಯಾಚ್ಮೆಂಟ್ ಒಂದೇ ರೀತಿ ನಿಮ್ಗೆ ಇರುತ್ತೆ. ನಿಮ್ ಮೆಮೊರಿ ಒಂದೇ ಫೈಲ್ ಎಷ್ಟೊಂದ್ ತರ ಇರುತ್ತೆ, ನಿಮ್ಗೆ ನೋಡಿರ್ತಾರೆ, ಇದೇ ಒಂದೇ ತರ ಇಷ್ಟೊಂದು ಫೈಲ್ ಇದೆಯಲ್ಲ ಅಂತ ಅಲ್ವಾ. ಸೆಲ್ಫ್ ರಿಪ್ಲಿಕೇಟಿಂಗ್ ಆಗ್ತಾ ಇರುತ್ತೆ, ಅಂದ್ರೆ ನಿಮ್ಮ ಮೆಮೊರಿನ ಜಾಸ್ತಿ ಕನ್ಸ್ಯೂಮ್ ಮಾಡೋದು, ಸ್ಲೋ ಮಾಡೋದು, ಈ ತರದ್ದು ಅದೇ ಇದಾಗ್ತಾ ಇರುತ್ತೆ. ಓಕೆ, ಸ್ಪೈವೇರ್ ಅಷ್ಟೇ. ಹ್ಯಾಕರ್ಸ್ ಹೆಂಗ್ ನಿಮ್ಗೆ ಒಳಗಡೆ ಇರೋದೇ ಗೊತ್ತಾಗಲ್ಲ ನಿಮ್ಗೆ ಎಷ್ಟೊಂದ್ಸಲ. ನಿಮ್ಗೆ ಸ್ಪೈವೇರ್ ಗಳಲ್ಲಿ ನೋಡೋದಾದ್ರೆ ನಿಮ್ಗೆ ಏನು ಕೀಬೋರ್ಡ್ ನ ಹ್ಯಾಕ್ ಮಾಡಿರೋದು ಒಂದೊಂದ್ಸಲ ಆಗಿರುತ್ತೆ, ಅಥವಾ ನಿಮ್ಮ ಸಿಸ್ಟಮ್ ಅಲ್ಲಿ ಒಂದು ಕೂತ್ಕೊಂಡಿರುತ್ತೆ, ಬೇರೆ ಬೇರೆ ಮುಖಾಂತರ ಬಂದಿರುತ್ತೆ. ನೀವು ಅಲ್ಲಿ ಅದಕ್ಕೆ ಹೇಳೋದು ಅನ್ಅಥೋರೈಸ್ಡ್ ವೆಬ್ಸೈಟ್ಸ್ ಹೋಗ್ಬೇಡಿ, ಅನ್ಅಥೋರೈಸ್ಡ್ ಇದಕ್ಕೆ ಹೋಗ್ಬೇಡಿ. ಓಕೆ, ಅನ್ಅಥೋರೈಸ್ಡ್ ಇಮೇಲ್ ಬಂದ್ರೆ ಕ್ಲಿಕ್ ಮಾಡ್ಬಿಡಿ ಅಂತ ಹೇಳೋದು ಅದಕ್ಕೋಸ್ಕರ. ಓಕೆ, ಸ್ಪೈ ಮಾಡ್ತಾ ಇರ್ತಾರೆ, ಎಲ್ಲ ಇನ್ಫಾರ್ಮೇಶನ್ ತಗೋತಾ ಇರ್ತಾರೆ, ಒಂದ್ಸಲ ಡಮ್ ಅನ್ಸ್ಬಿಡ್ತಾರೆ. ಓಕೆ, ರ್ಯಾನ್ಸಮ್ ವೇರ್, ಇಟ್ ಈಸ್ ಆಲ್ಸೋ ಮಾಲ್ವೇರ್. ಇದು ಅಷ್ಟೇ, ಇಟ್ ಲುಕ್ಸ್ ಲೈಕ್ ಕಂಪ್ಯೂಟರ್ ಫೈಲ್, ನಿಮ್ದೇ ಫೈಲ್ ತರ ಕಾಣುತ್ತೆ. ಓಕೆ, ನೀವು ಒಂದು ಫೈಲ್ ಇರುತ್ತೆ, ಅದೇ ಒರಿಜಿನಲ್ ತರನೇ ಕಾಣ್ತಿರುತ್ತೆ. ಯಾವ್ದಾದ್ರು ಒಂದು ಫೈಲ್ ನೇಮ್ ಇರುತ್ತೆ, ಅಥವಾ ನೀವೇನ್ ಮಾಡ್ತೀರಾ, ಈಗ ಸಾಫ್ಟ್ವೇರ್ ಗಳನ್ನ ಡೌನ್ಲೋಡ್ ಮಾಡ್ತೀರಾ. ಸೊ ಅನ್ಅಥೋರೈಸ್ಡ್ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಬಾರ್ದು, ಅದು ನಿಮ್ಗೆ ಒರಿಜಿನಲ್ ತರನೇ ಇರುತ್ತೆ, ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ. ಬಟ್ ಅಟ್ ಈಸ್ ಅ ರ್ಯಾನ್ಸಮ್ ವೇರ್. ಅದೇನ್ ಮಾಡ್ತೀರಾ ಗೊತ್ತಾ, ಒಂದ್ಸಲ ರ್ಯಾನ್ಸಮ್ ವೇರ್ ಅಂದ್ರೆ ಬಂದು ನಿಮ್ಗೆ ಸಿಸ್ಟಮ್ ಅಲ್ಲಿ ನಿಮ್ಗೆ ಬೇಕಾಗಿರೋದನ್ನ ಲಾಕ್ ಮಾಡ್ಬಿಡ್ತಾರೆ. ಆಮೇಲೆ ನಿಮ್ಗೆ ಮೇಲ್ಗಳು ಕಳ್ಸೋದು ಹಿಂಗೆಲ್ಲ ನೋಡ್ತಾ ಇರ್ತಾರೆ, ಲಾಕ್ ಮಾಡ್ಬಿಟ್ಟು ಮೇಲ್ ಕಳಿಸ್ತಾರೆ, ನಿಮ್ಗೆ ಅನ್ಲಾಕ್ ಮಾಡ್ತೀನಿ ಇದನ್ನ. ಓಕೆ, ನಿಮ್ಗೆ ಆಕ್ಸೆಸ್ಸೇ ಕೊಡಲ್ಲ ನಿಮ್ಗೆ ನಿಮ್ ಫೈಲ್ಸ್ ಗಳಿಗೆ. ಇವೆಲ್ಲ ಯಾವಾಗ ಮಾಡ್ತಾರೆ ಗೊತ್ತಾ, ಯೂಶಲಿ ನಾರ್ಮಲ್ ಇದಕ್ಕೆಲ್ಲ ಇಂಥದಕ್ಕೆಲ್ಲ ಕೈ ಹಾಕಲ್ಲ ಹ್ಯಾಕರ್ಸ್ಗಳು. ಏನ್ ಮಾಡ್ತಾರೆ ಹೇಳಿ, ಎಲ್ಲೆಲ್ಲಿ ಪ್ರಾಜೆಕ್ಟ್ಸ್ ಗಳು ಅದು ಇದು ದೊಡ್ಡ ದೊಡ್ಡ ಕೆಲಸ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಹೆಚ್ಚಾಗಿ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು. ಟೆಕ್ನಾಲಜಿ ಜಾಸ್ತಿ ಆಯ್ತಾ ಇದಂಗೆ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ನೆಕ್ಸ್ಟ್,
ಮೈಕ್ರೋಸಾಫ್ಟ್ ವಿಂಡೋಸ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ನೋಡಿ, ಇಲ್ಲೇ ತಪ್ಪಾಗೋಯ್ತು. ಇದು ಬಳಕೆದಾರರಿಗೆ ವರ್ಡ್ ಪ್ರೊಸೆಸಿಂಗ್ ಮತ್ತು ವೆಬ್ ಪ್ರೊಸೆಸಿಂಗ್ ಅಂತ ನಿರ್ದೇಶಕ ನಿರ್ವಹಿಸಲು ಇದು ಕರೆಕ್ಟ್ ಇದೆ, ಬಟ್ ಇದು ತಪ್ಪು. ಇಟ್ ಇಸ್ ನಾಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. ವಿಂಡೋಸ್ ಏನ ಮೈಕ್ರೋಸಾಫ್ಟ್ ವಿಂಡೋಸ್ ಏನು ಸರ್? ವಿಂಡೋಸ್ ಇಟ್ ಇಸ್ ಎ ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಸರ್, OS. ಮೈಕ್ರೋಸಾಫ್ಟ್ ವಿಂಡೋಸ್ ಇಟ್ ಇಸ್ ಎ OS. ವಿಂಡೋಸ್ ಇಸ್ ಏನು? ಈಗ ವಿಂಡೋಸ್ ಎಷ್ಟು ನಿಮ್ದು 10, 11 ಏನಿದೆ ವರ್ಷನ್ಸ್ಗಳು, ಇಟ್ ಇಸ್ ಆಪರೇಟಿಂಗ್ ಸಿಸ್ಟಮ್, OS ಅದು ಅಲ್ವಾ. ಮೈಕ್ರೋಸಾಫ್ಟ್ ವರ್ಡ್, ಓಕೆ, ಇದೊಂದು ಸಿಸ್ಟಮ್. ನೋಡಿ ಏನ್ ಇಲ್ಲಿ ತಪ್ಪಾಯ್ತು. ಇಟ್ ಇಸ್ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ, ಇದು ಅಪ್ಲಿಕೇಶನ್ ಸಾಫ್ಟ್ವೇರ್. ಇದು ಬೇಕಾದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಅನ್ಬೋದು ಬೇಕಾರೆ ಮೈಕ್ರೋಸಾಫ್ಟ್ ವಿಂಡೋಸ್ ನ. ಇದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ. ಸೊ ಎರಡು ತಪ್ಪು. ಎಲ್ಲಿದೆ ಸರ್? ಎ ತಪ್ಪು, ಬಿ ತಪ್ಪು. ಓಕೆ, 3 ರೀತಿ ಸಾಫ್ಟ್ವೇರ್ ಗಳು ನೋಡ್ತೀವಿ. ಒಂದು ಯುಟಿಲಿಟಿ ಸಾಫ್ಟ್ವೇರ್, ಅದು ಗೊತ್ತಿರ್ಬೇಕು, ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಯುಟಿಲಿಟಿ ಸಾಫ್ಟ್ವೇರ್ ಏನು? ಯುಟಿಲಿಟಿ ಸಾಫ್ಟ್ವೇರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮೆಕ್ಕೆಫೆ ಅಂದ್ರೆ ನಿಮ್ಗೆ ವೈರಸ್, ಆಂಟಿ ವೈರಸ್ ಗಳಾಗಿರ್ಬೋದು. ಓಕೆ, ಫಂಕ್ಷನ್ಸ್ ನ ಎನ್ಹಾನ್ಸ್ ಮಾಡ್ತಕ್ಕಂಥದ್ದು. ಸೊ ಅದನ್ನ ನಾವು ಯುಟಿಲಿಟಿ ಸಾಫ್ಟ್ವೇರ್ ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಒಳ್ಳೆ ಕ್ಲೀನ್ ಆಗಿ ಕೆಲಸ ಮಾಡಕ್ಕೆ. ಓಕೆ, ಸರ್ವಿಸ್ ಪ್ರೋಗ್ರಾಮ್ ಸಾಫ್ಟ್ವೇರ್ ಅಂತ ಕರಿತೀವಿ ಯುಟಿಲಿಟಿ ಅಂದ್ರೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಈಗ ಸಿಸ್ಟಮ್ ಸಾಫ್ಟ್ವೇರ್ ಅಂತ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಯಾವುದು? ಆಪರೇಟಿಂಗ್ ಸಿಸ್ಟಮ್ ಸರ್. ವಿಂಡೋಸ್, ಲಿನಕ್ಸ್ ಆಗಿರ್ಬೋದು. ಓಕೆ, ಇವೆಲ್ಲ ಇದೆಯಲ್ಲ, ಇದು ಸರ್ ಸಿಸ್ಟಮ್ ಸಾಫ್ಟ್ವೇರ್, ಆಪರೇಟಿಂಗ್ ಸಿಸ್ಟಮ್ ನಾವು ಆಗಿ ಯೂಸ್ ಮಾಡ್ತೀವಿ, ಆಪರೇಟಿಂಗ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಯಾವ್ದು? ಈಗ ಟ್ಯಾಲಿ, ನಿಮ್ಗೆ ಟ್ಯಾಲಿ ಇರಬಹುದು, DBMS ಇರೋದು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ಗೆ ಟ್ಯಾಲಿ, ನಿಮ್ಗೆ ಅಕೌಂಟ್ಸ್ ಆಗಿರ್ಬೋದು, ಅಥವಾ MS ಆಫೀಸ್ ಅಂತೀವಿ, ಅದು MS ವರ್ಡ್, MS ಎಕ್ಸೆಲ್, PPT ಎಲ್ಲ ಬರುತ್ತೆ. ಅಥವಾ ನಿಮಗೆ ಡ್ರಾಯಿಂಗ್ ಗೆ ಸಂಬಂಧಪಟ್ಟಂತೆ ಆಗಿದ್ರೆ ಎಲೆಕ್ಟ್ರಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಡ್ರಾಯಿಂಗ್, ಸಿವಿಲ್ ಡ್ರಾಯಿಂಗ್, CAD ಯೂಸ್ ಮಾಡ್ತೀವಿ ಸರ್. ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳಾಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಸಿಸ್ಟಮ್ ಸಾಫ್ಟ್ವೇರ್ ಉಲ್ಟಾ ಕೊಟ್ಬಿಟ್ಟಿದ್ದಾನೆ ಅಷ್ಟೇ. ಸೊ ಹಾಗಾಗಿ 2 ಆಪ್ಷನ್ ತಪ್ಪು. ನೆಕ್ಸ್ಟ್ ಹೋಗೋಣ ಬನ್ನಿ. ಕಂಪ್ಯೂಟರ್ ಅನ್ನು ನೆಟ್ವರ್ಕ್ ಕನೆಕ್ಟ್ ಮಾಡಿದಾಗ ಅದರ ಭದ್ರತೆಗೆ ಈ ಕೆಳಗಿನ ಯಾವುದೆಲ್ಲ ಅಗತ್ಯವಿದೆ? ನೋಡಿ, ಇದು ಸಿಂಪಲ್. ನೆಟ್ವರ್ಕ್ ಕನೆಕ್ಟ್ ಅಂತಂದ್ರೆ ಇಂಟರ್ನೆಟ್ ಅಥವಾ ಏನಕ್ಕಾದ್ರೆ ಕನೆಕ್ಟ್ ಮಾಡ್ತೀವಿ ಅಂತ ಇಟ್ಕೊ. ಕನೆಕ್ಟ್ ಮಾಡಿದಾಗ ಭದ್ರತೆ ಕೇಳಿರೋದು ಇಲ್ಲಿ. ವಾಟ್ ಇಸ್ ದಿಸ್? ದೇರ್ ಕ್ವಶನ್ ಈಸ್ ಆಸ್ಕಿಂಗ್ ಅಬೌಟ್ ಸೆಕ್ಯೂರ್ಗೆ ನಿಮ್ ಸಿಸ್ಟಮ್ ಸೆಕ್ಯೂರ್ ಆಗಿರ್ಬೇಕು. ಇಲ್ಲಿ ವೈಫೈ ರಿಪೀಟರ್ ಅಂತ ತಪ್ಪು. ಕನೆಕ್ಷನ್ ಮಾಡಿದೀರಾ ನೀವು ನೆಟ್ವರ್ಕ್ ಅಂದ್ರೆ ಇಟ್ ಇಸ್ ಆಲ್ರೆಡಿ ಇಟ್ ಇಸ್ ದೇರ್. ವೈಫೈ ನಿಮ್ಗೆ ಇಂಟರ್ನೆಟ್ ಬೇಕು, ಇಟ್ ಇಸ್ ದೇರ್. ಬಟ್ ಇಲ್ಲಿ ಅದನ್ನ ಕೇಳಿಲ್ಲ, ಸೆಕ್ಯೂರಿಟಿ ಕೇಳಿರೋದು. ಫೈರ್ ವಾಲ್ ಇರಬೇಕು ಅಲ್ಲ ಸರ್. ಫೈರ್ ವಾಲ್ ಸಿಸ್ಟಮ್ಗೆ ಫೈರ್ ವಾಲ್ ಅಂತ ಕರಿತೀವಿ ಇದನ್ನ. ಫೈರ್ ವಾಲ್ ಏನ್ ಮಾಡುತ್ತೆ? ಹೊರಗಡೆಯಿಂದ ಬರೋದನ್ನೇ ತಡೆಯುತ್ತೆ, ನಿಮ್ಗೆ ಆಕ್ಸೆಸ್ ಆಗೋದು ಅಲ್ವಾ ಸರ್. ಇದು ತಪ್ಪು. ಸೊ ಫೈರ್ ವಾಲ್ ಇಸ್ ರೈಟ್ ಆನ್ಸರ್. ಆಂಟಿ ವೈರಸ್ ಬೇಕು, ಹೌದು. ಸಾಫ್ಟ್ವೇರ್ ಅಪ್ಡೇಟ್ಸ್ ಮಾಡಬೇಕು, ಅದನ್ನ ಹೇಳಿದ್ರು. ಸಾಫ್ಟ್ವೇರ್ ಅಪ್ಡೇಟ್ಗಳು ಆಗ್ತಾ ಇದ್ರೆ ಅವರು ಲೂಪ್ ಹೋಲ್ ಚೆಕ್ ಮಾಡ್ತೀರಾ ಆ ಸಾಫ್ಟ್ವೇರ್ ಅಲ್ಲಿ ಏನಿದೆ. ಓಕೆ, ಅವ್ರು ಏನ್ ಮಾಡ್ತಾರೆ? ಓಕೆ, ಹಿಂಗಿದೆ, ಯಾರು ಹಿಂಗ್ ಬಂದು ಅವರು ಹ್ಯಾಕ್ ಮಾಡ್ಬಿಡ್ಬೋದು. ಓಕೆ, ಇದನ್ನ ಅಪ್ಡೇಟ್ ಮಾಡೋಣ, ಪ್ಯಾಚ್ ಕಾರ್ಡ್ ಕಳ್ಸೋಣ, ಅಥವಾ ಇದನ್ನ ಅಪ್ಡೇಟ್ ಮಾಡೋಣ, ಆ ತರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆಪ್ಷನ್ A, B and D ಎಲ್ಲಿದೆ? ABD ಇಲ್ಲಿದೆ, ಆಪ್ಷನ್ 4. ಸಾರಿ, ಬಿ ಅಲ್ಲ, ACD. 1 ಸೆಕೆಂಡ್, ಬಿ ತಪ್ಪಲ್ವಾ ಇಲ್ಲಿ? ಸೊ ಯಾವುದು ಸರ್? ACD ಇದೆಯಾ? ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಡೇಟಾ ಇನ್ಸ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ಸ್ ಗೆ ಸಂಬಂಧಪಟ್ಟಂತೆ ಕೆಳಗಿನ ಒಳಗೆ ಯಾವುದು ಉದಾಹರಣೆ ಆಗಿದೆ? ಡೇಟಾ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್ ಅಂತ ಕರಿತೀವಿ ಅಲ್ವಾ ಸರ್. ಒಂದು ಡೇಟಾ ಕಳಿಸ್ತೀವಿ, ಇಲ್ಲಿ ಏನ್ ಮಾಡ್ತೀವಿ? ಎನ್ಕ್ರಿಪ್ಟ್ ಆಗುತ್ತೆ, ಇಲ್ಲಿಂದ ಕಳಿಸ್ತೀವಿ, ಎನ್ಕ್ರಿಪ್ಟ್ ಆಗುತ್ತೆ, ಇಲ್ಲಿ ಡಿಕ್ರಿಪ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಸೆಂಡರ್ ಇರ್ತಾನೆ, ಇಲ್ಲಿ ರಿಸೀವರ್ ಇರ್ತಾನೆ. ಅದನ್ನ ನಾವು ಸ್ಟ್ರೀಮ್ ಸೈಫರ್ ಅಂತೀವ, ಬ್ಲಾಕ್ ಸೈಫರ್ ಅಂತೀವ, ಬಿಟ್ ಸೈಫರ್ ಅಂತೀವ, ಬೈಟ್ ಸೈಫರ್ ಅಂತೀವ. ಬ್ಲಾಕ್ ಸೈಫರ್ ಅಂತ ಕರಿತೀವಿ. ವಾಟ್ ಇಸ್ ಬ್ಲಾಕ್ ಸೈಫರ್? ಸೀಫರ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಈಗ ಮೊನ್ನೆ ತಾನೇ ಹೇಳಿದೆ ನಿಮ್ಗೆ, ಪ್ರೀವಿಯಸ್ ನೋಡಿ ವಿಡಿಯೋಗಳಲ್ಲಿ ಹೇಳಿದೀನಿ. ಸೀಫರ್ ಅಂದ್ರೆ ಏನು? ನಿಮ್ ಪ್ಲೈನ್ ಟೆಕ್ಸ್ಟ್ ನ, ಓಕೆ, ಪ್ಲೈನ್ ಟೆಕ್ಸ್ಟ್ ಇರೋದನ್ನ ನಿಮಗೆ ಬೇರೆ ರೀತಿ, ಒಂದ್ ರೀತಿ ಆಲ್ಫಾ ನ್ಯೂಮರಿಕ್ ನಂಬರ್ ಏನಾರ ಆಗಿರ್ಬೋದು, ಅದನ್ನ ನಾವು ಸೈಫರ್ ಅಂತೀವಿ. ಬ್ಲಾಕ್ ಸೈಫರ್ ಅಂದ್ರೆ ಇಲ್ಲಿ ಡೇಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್. ಅಂದ್ರೆ ನೀವು ಹೇಳ್ತೀನಿ, ಬ್ಲಾಕ್ಗೂ ಸ್ಟ್ರೀಮ್ಗೂ ವೆರಿ ಇಂಪಾರ್ಟೆಂಟ್. ಬ್ಲಾಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಪ್ಲೇನ್ ಟೆಕ್ಸ್ಟ್ ನ ಒಂದು ಕೀ ಮುಖಾಂತರ ಚೇಂಜ್ ಮಾಡ್ತಾರೆ. ಓಕೆ, ಅಲ್ಲಿ ಕಂಪ್ಲೀಟ್ ಬ್ಲಾಕ್ ಕಂಪ್ಲೀಟ್ ಏನ್ ಕಳಿಸ್ತೀರಾ? 64 ಬಿಟ್ಸ್. ನೋಡಿ, ಡೇಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ ಸಿಮಿಟ್ರಿಕ್ ಬ್ಲಾಕ್ ಸೈಫರ್ ಅಂತ ಕರಿತೀವಿ. ವಾಟ್ ಇಸ್ ಸಿಮಿಟ್ರಿಕ್ ಅಂದ್ರೆ ಸೇಮ್ ಸೈಜ್ ಆಫ್ ಇನ್ಪುಟ್ ಗೆ ಸೇಮ್ ಔಟ್ಪುಟ್ ಬರುತ್ತೆ. ಅಂದ್ರೆ ನೀವು ಇಲ್ಲಿ ಗುಡ್ ಅಂತ ಕೊಟ್ಟಿದ್ರೆ ಲಾಸ್ಟ್ ಅಲ್ಲಿ ನಿಮ್ಗೆ ಎನ್ಕ್ರಿಪ್ಟ್ ಆಗಿ ಡಿಕ್ರಿಪ್ಟ್ ಆಗಿ ಅವ್ರಿಗೆ ಲಾಸ್ಟ್ ಸೆಂಡ್ ಅವ್ರಿಗೆ ಮಧ್ಯದಲ್ಲಿ ಯಾರು ಹ್ಯಾಕ್ ಮಾಡಕ್ಕಾಗಲ್ಲ, ಹ್ಯಾಕ್ ಮಾಡಿದ್ರು ಗೊತ್ತಾಗಲ್ಲ ಅವ್ರಿಗೆ ಏನೋದು ಅಂತ. ಗುಡ್ ಅಂತಾನೆ ಹೋಗುತ್ತೆ, ಅದನ್ನ ಸಿಮೆಟ್ರಿಕ್ ಅಂತ ಕರಿತೀವಿ. ಬ್ಲಾಕ್ ಅಂತ ಯಾಕೆ ಕರಿತೀವಿ? ಕಂಪ್ಲೀಟ್ ಬ್ಲಾಕ್ ನಿಮ್ಗೆ ಏನ್ ಕಳಿಸಿದ್ರೆ ಅದು ಕಂಪ್ಲೀಟ್ ಬ್ಲಾಕ್, ಹಾಗಾಗಿ ಬ್ಲಾಕ್ ಸೈಫರ್ ಅಂತ ಕರಿತೀವಿ. ಹಾಗಾದ್ರೆ ಸ್ಟ್ರೀಮ್ ಸೈಫರ್ ಅಂದ್ರೇನು? ಇಲ್ಲಿ ಬಿಟ್ ಬೈ ಬಿಟ್ ಆಗುತ್ತೆ, 1 ಬಿಟ್ ಬೈ 1 ಬಿಟ್. ಈಗ ಗುಡ್ ಅಂತಿದ್ರೆ ಫಸ್ಟ್ G, ಆಮೇಲೆ ಝೋ, ಆಮೇಲೆ O, ಈ ತರ ಹೋಗೋದು, ಅದು ಬಿಟ್ ಬೈ ಬಿಟ್.
ಸೊ ಇಲ್ಲಿ ಏನಿದೆ, ಡೇಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ಸ್ ಎಕ್ಸಾಂಪಲ್ ನಾವು ಬ್ಲಾಕ್ ಸೈಫರ್ ಅಂತ ಕರಿತೀವಿ. ಓಕೆ, ಸ್ಟ್ರೀಮ್ ಸೈಫರ್ ಅಲ್ಲ, ಬಿಟ್ ಅಲ್ಲ, ಬೈಟ್ ಅಲ್ಲ. ಅರ್ಥ ಆಗ್ತಿದೆಯಲ್ಲ? ಆಯ್ತಾ? ಸಿಂಪಲ್ ಸರ್. ಬ್ಲಾಕ್ ಅಂದ್ರೇನು, ಸ್ಟ್ರೀಮ್ ಅಂದ್ರೇನು, ಬಿಟ್ ಬೈ ಬಿಟ್ ಹೋಗುತ್ತೆ, ಇಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಒಂದ್ಸಲ ಹೋಗುತ್ತೆ. ನೆಕ್ಸ್ಟ್ ಇದನ್ನ ನೋಡಿ, ನಾವು ಪ್ರೀವಿಯಸ್ ನಮ್ದು ಇದು ಪ್ಲೇ ಲಿಸ್ಟ್ ಅಲ್ಲಿ ತೆಗೆದು ನೋಡಿದ್ರೆ ಸಿಕ್ಬಿಡುತ್ತೆ ನಿಮ್ ಕಂಪ್ಯೂಟರ್ ಪ್ಲೇ ಲಿಸ್ಟ್, ಓಲ್ಡ್ ಪ್ಲೇ ಲಿಸ್ಟ್ ಅಥವಾ ಬೇರೆ ಮ್ಯಾರಥಾನ್ಗಳನ್ನ ಇತ್ತೀಚೆಗೆ ಗ್ರೂಪ್ಸಿಗೆಲ್ಲ ಮಾಡಿದೀವಲ್ಲ, ಬೇರೆ ಬೇರೆ KPS ಗೆಲ್ಲ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಕೇಳಿದ್ದೇನೆ ಈ ಪ್ರಶ್ನೆಗಳು. ಆ 6 ಟೈಪ್ಸ್ ಆಫ್ ಹ್ಯಾಟ್ ಇದೆ, ಹ್ಯಾಟ್ ಹ್ಯಾಕರ್ಸ್ ಅಂತ ಕರಿತೀವಿ. ಯಾವ್ದಾದ್ರು ಹೇಳ್ತೀರಾ? ಒಂದು ವೈಟ್, ಒಂದು ಬ್ಲ್ಯಾಕ್, ಒಂದು ಗ್ರೇ, ಆಮೇಲೆ ರೆಡ್ ಬರುತ್ತೆ, ಆಮೇಲೆ ಇನ್ನೇದು ಬರುತ್ತೆ, ಪಡಬಡ ಅಂತ ಹೇಳ್ಬೇಕು, ಬ್ಲೂ ಬರುತ್ತೆ, ಗ್ರೀನ್ ಬರುತ್ತೆ. ಓಕೆ, ವೈಟ್ ಹ್ಯಾಟ್ ಹ್ಯಾಕರ್ ಅಂದ್ರೆ ಎಥಿಕಲ್ ಹ್ಯಾಕರ್ ಅಂತೀವಿ. ಅಂದ್ರೆ ಅವರು ಜಸ್ಟ್ ಏನೋ ಹ್ಯಾಕರ್ ಆಗದೆ ಅಂತ ತಡೆಯೋದು, ಅಂದ್ರೆ ಸೆಕ್ಯೂರಿಟಿ ಸಿಸ್ಟಮ್ ಇಂಪ್ರೂವ್ ಮಾಡೋದು, ಲೂಪ್ ಹೋಲ್ ಚೆಕ್ ಮಾಡೋದು, ಎಥಿಕಲ್ ಅಂದ್ರೆ ಒಳ್ಳೆ ಪರ್ಪಸ್ಗೋಸ್ಕರ ವೈಟ್ ಹ್ಯಾಟ್ ಹ್ಯಾಕರ್ ಅಂತೀವಿ. ಬ್ಲಾಕ್ ಹ್ಯಾಟ್ ಹ್ಯಾಕರ್ನ ನಾವು ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬ್ಲಾಕ್ ಅಂಡ್ ವೈಟ್ ಅಂತ ಕರಿತೀವಿ. ಅಂದ್ರೆ ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ನಿಮ್ಗೆ ಇದನ್ನ ಹೇಳಿದ್ರೆ ಗೊತ್ತಾಗುತ್ತೆ. ನೋಡಿ, ಫಸ್ಟ್ 6 ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಕರ್ಸ್ ನಿಮ್ಗೆ ಗೊತ್ತಿರಬೇಕು. ಬ್ಲಾಕ್ ಹ್ಯಾಕರ್ ಇದಾರಲ್ಲ, ಅವರು ಸೈಬರ್ ಅಟ್ಯಾಕ್ ಟು ಗೇನ್ ಮನಿ ಆರ್ ಟು ಅಚೀವ್ ಅದರ್ ಅಜೆಂಡಾ. ಅಂದ್ರೆ ಅಟ್ಯಾಕ್ ಮಾಡೋದು ಏನಕ್ಕೆ ಅಂದ್ರೆ ವರ್ಸ್ಟ್ ಅಂದ್ರೆ ವರ್ಸ್ಟ್ ಇವರೇ. ಯಾರು? ಸೈಬರ್ ಅಟ್ಯಾಕ್ ಮಾಡಿ ನಿಮ್ಗೆ ದುಡ್ಡು ಕೇಳೋದು, ಹಾಗೆ ಮಾಡೋದು, ಇನ್ಫಾರ್ಮೇಶನ್ಸ್ ಕದಿಯೋದು, ಅದು ಮಾರ್ಕೊಳ್ಳೋದು, ಇದೆಲ್ಲ ಬ್ಲಾಕ್ ಹ್ಯಾಟ್ ಹ್ಯಾಕರ್ ವರ್ಸ್ಟ್ ಇವರೇ. ವೈಟ್ ಹ್ಯಾಟ್ ಎಥಿಕಲ್ ಹ್ಯಾಕರ್ ಅಂತೀವಿ, ಪ್ರೊಟೆಕ್ಟ್ ನಿಮ್ ಸಿಸ್ಟಮ್ನ. ಈಗ ಅವ್ರನ್ನ ತಡಿಬೇಕು, ಬಂದು ಇಲ್ಲಿ ಏನ್ ಮಾಡ್ತಾರೆ, ಅದಕ್ಕೇನೋ ಹ್ಯಾಕ್ ಆಗದಿರಂತೆ, ಹ್ಯಾಕ್ ಆಗಿರೋನ ವಾಪಸ್ ಇದು ಮಾಡಕ್ಕೆ, ರಿಟ್ರೀವ್ ಮಾಡಕ್ಕೆ, ದಟ್ಸ್ ವೈಟ್ ಹ್ಯಾಟ್ ಹ್ಯಾಕರ್ಸ್. ಗ್ರೇ ಹ್ಯಾಟ್ ಹ್ಯಾಕರ್ಸ್ ಇದ್ದಾರೆ. ಇವರು ಏನ್ ಮಾಡ್ತಾರೆ ಅಂದ್ರೆ ವೈಟ್ ಮತ್ತೆ ಬ್ಲಾಕ್ ಎರಡು ಮಿಕ್ಸ್ ಅಂತ ಹೇಳ್ಬೋದು. ಅಂದ್ರೆ ಹ್ಯಾಕರ್ಸ್ ಹೂ ಕ್ರೂಸ್ ದ ಲೈನ್ ಬಿಟ್ವೀನ್ ಬೀಯಿಂಗ್ ಗುಡ್ ಅಂಡ್ ಬ್ಯಾಡ್ ಅಂತ. ಓಕೆ, ಅಂದ್ರೆ ಅವರು ನಿಮಗೆ ವಿತೌಟ್ ಪರ್ಮಿಷನ್ ನಿಮ್ದಕ್ಕೆ ಬರ್ತಾರೆ, ಆದ್ರೆ ನಿಮ್ಗೆ ಹಾರು ಮಾಡಲ್ಲ. ಬ್ಲಾಕ್ ಹ್ಯಾಟ್ ಹ್ಯಾಕರ್ ಏನ್ ಮಾಡ್ತಾರೆ, ಹಾರು ಮಾಡ್ತಾರೆ, ದುಡ್ಡು ಕೇಳ್ತಾರೆ, ಕರೀತಾರೆ, ಇನ್ನೊಬ್ರು ಮಾರ್ಕೋತಾರೆ ಇನ್ಫಾರ್ಮೇಶನ್ಸ್. ಇವ್ರು ಹಂಗಲ್ಲ, ಸುಮ್ನೆ ಚೆಕ್ ಮಾಡಕ್ಕೆ, ಅಂದ್ರೆ ನಿಮ್ಮ ವಲ್ನರಬಿಲಿಟಿ, ನಿಮ್ಮ ಸಿಸ್ಟಮ್ ಸಾಫ್ಟ್ವೇರ್ ಎಷ್ಟು ದುರ್ಬಲವಾಗಿದೆ ಅನ್ನೋದಕ್ಕೆ ಬರ್ತಾರೆ, ಆದ್ರೆ ಹಾರು ಮಾಡಲ್ಲ. ಗ್ರೇ ಹ್ಯಾಟ್ ಹ್ಯಾಕರ್ಸ್. ರೆಡ್ ಹ್ಯಾಕರ್ಸ್, ಇವ್ರು ಏನ್ ಮಾಡ್ತಾರೆ, ಹ್ಯಾಕರ್ಸ್ ಯೂಸ್ ಸೈಬರ್ ಅಟ್ಯಾಕ್ಸ್ ಟು ಅಟ್ಯಾಕ್ ಬ್ಲಾಕ್ ಹ್ಯಾಟ್ ಹ್ಯಾಕರ್ಸ್. ಅಂದ್ರೆ ಇವ್ರ ಇಂಟೆನ್ಷನ್ಸ್ ಏನು ಅಂತಂದ್ರೆ, ಇವರು ಅನ್ಎಥಿಕಲ್ ಇಲ್ಲಿಗಲ್ ಆಗಿ ಬ್ಲಾಕ್ ಹ್ಯಾಟ್ ಹ್ಯಾಕರ್ಸ್ ಬಂದಿರ್ತಾರಲ್ಲ, ಅವ್ರನ್ನ ಇವ್ರು ಅಟ್ಯಾಕ್ ಮಾಡಕ್ ಟ್ರೈ ಮಾಡ್ತಾರೆ. ಓಕೆ, ಇಂಟೆನ್ಷನ್ಸ್ ಆರ್ ನೋಬಲ್, ಅಂದ್ರೆ ಅವ್ರನ್ನ ಇದ್ ಮಾಡ್ಬೇಕು ಅಂತ, ಬಟ್ ಇವರು ಮಾಡೋದು ಅದೇ ಕೆಲಸ, ಅಂದ್ರೆ ಅನ್ಎಥಿಕಲಿ ಇಲ್ಲಿಗಲಿ ಆ ರೂಟ್ಸ್ ಮುಖಾಂತರ ಅದನ್ನ ಹ್ಯಾಕರ್ಸ್ ನ ಕಂಡಿಟ್ಕೊಳ್ತಕ್ಕಂಥದ್ದು. ಬ್ಲೂ ಹ್ಯಾಟ್ ಹ್ಯಾಕರ್ಸ್ ಬಂದು ಇವರು ಪರ್ಸನಲ್ ರಿವೆಂಜ್ ಮಾಡ್ತಕ್ಕಂಥದ್ದು. ಈಗ ಏನಾಗತ್ತಪ್ಪ ಅಂತಂದ್ರೆ, ಈಗ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿರ್ತೀನಿ, ಅದನ್ನ ಸರಿ ಇದಲ್ವಾ ಚೆಕ್ ಮಾಡಿ ಅಂತ ಕರಿತೀವಿ. ಒಂದಷ್ಟು ಹ್ಯಾಕರ್ಸ್ ನ ಚೆಕ್ ಮಾಡ್ತಾರೆ, ತಿಳ್ಕೊಂಡ್ಬಿಡ್ತಾರೆ. ಓಕೆ, ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಅದಕ್ಕೆ ಏನಾರ ಅವ್ರು ಕರೆಕ್ಟ್ ಆಗಿ ದುಡ್ಡು ಕೊಡ್ಲಿಲ್ಲ, ಏನಾರು ಮಾಡ್ಲಿಲ್ಲ, ಕಂಪ್ನಿಲಿ ಇರ್ತಾನೆ ಹ್ಯಾಕರ್ಸ್, ಅವ್ನೇನೋ ಕರೆಕ್ಟ್ ಆಗಿ ನಮ್ಗೆ ಆಕ್ಸೆಸ್ ಕೊಡ್ಲಿಲ್ಲ, ಅಥವಾ ನಮ್ಗೆ ಏನ್ ಕರೆಕ್ಟ್ ಆಗಿ ದುಡ್ಡು ಪೇಮೆಂಟ್ ಮಾಡಿಲ್ಲ, ಅಥವಾ ನಮ್ಗೆ ಬೇಕು ಅಂತ ವರ್ಗ ಆಗ್ತದೆ, ಈ ತರ ಏನಾರ ಇರುತ್ತಲ್ಲ, ಅಂತ ಟೈಮಲ್ಲಿ ಇವ್ರು ಏನ್ ಮಾಡ್ತಾರೆ, ಅದನ್ನ ಅಲ್ಲಿಗೆ ಇದಾಕ್ಬಿಟ್ಟು ಪ್ರೊಫೆಷನ್ ಅದನ್ನ ಹ್ಯಾಕ್ ಮಾಡ್ತಕ್ಕಂಥದ್ದು. ಅದೇ ರಿವೆಂಜ್ ಪರ್ಪಸ್, ಪರ್ಸನಲ್ ರಿವೆಂಜ್ ಅಥವಾ ಔಟ್ಸೈಡ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ ಅವರು ಬಂದು ಮಾಡ್ತಕ್ಕಂಥದ್ನ ಬ್ಲೂ ಹ್ಯಾಟ್ ಹ್ಯಾಕರ್ಸ್ ಅಂತೀವಿ. ಇನ್ನು ಗ್ರೀನ್ ಹ್ಯಾಟ್ ಹ್ಯಾಕರ್ಸ್, ದೇರ್ ಆರ್ ನ್ಯೂ ಬಿ ಹ್ಯಾಕರ್ಸ್ ಅಂತ. ಈಗ ಹ್ಯಾಕಿಂಗ್ ಕಲ್ತ್ಬಿಟ್ಟಿರ್ತಾರೆ, ಓಕೆ, ಚೆಕ್ ಮಾಡಬೇಕು ಅಂತ ಬರೋದು, ಅವ್ರು ಮಾಡಲ್ಲ, ಇವರು ಜಸ್ಟ್ ಫಾರ್ ಚೆಕಿಂಗ್ ಆಗುತ್ತೋ ಇಲ್ವೋ ಅಂತ ಹೋಗಿ ಇನ್ನೊಂದು ವೆಬ್ಸೈಟ್ ಕೈ ಆಡ್ಸೋದು. ಯಾಕೆ ಹೀಗೆ ಕಲ್ತಿರ್ತಾರಲ್ಲ, ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಲ್ಲ, ಅವ್ರನ್ನ ಗ್ರೀನ್ ಹ್ಯಾಟ್ ಹ್ಯಾಕರ್ಸ್ ಅಂತ ಕರಿತೀವಿ. ನೋಡಿ, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಫೈನ್ ಸರ್, ಈಗ ಬರೋಣ ಬನ್ನಿ. ಇಲ್ಲಿ ಏನಿದೆ, ಹೇಗೆ ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂದ್ರೆ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಬ್ಲಾಕ್ ಅಂದ್ರೇನು, ಲಾಭಕ್ಕಾಗಿ ಬಳಸ್ಕೊಳ್ತಕ್ಕಂಥದ್ದು, ಇದೆಯಲ್ಲ ವ್ಯವಸ್ಥೆ, ಲಾಭಕ್ಕಾಗಿ ದುಡ್ಡು ಅಲ್ಲ ಹ್ಯಾಕ್ ಮಾಡ್ಬಿಟ್ಟು. ಆಪ್ಷನ್ 3. ಗ್ರೇ ಅಂದ್ರೇನು, ಬ್ಲಾಕ್ ಮತ್ತೆ ವೈಟ್ ಎರಡು ಮಿಕ್ಸು ಅಲ್ವಾ. ನಾನು ಈಗ ತೋರ್ಸೋಣ ಗ್ರೇ ಹಾಕಿಲಿ. ಇಟ್ ಈಸ್ ಎ ಹ್ಯಾಕರ್ಸ್ ಹೂ ಕ್ರೂಸ್ ದ ಲೈನ್ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್, ಅಂದ್ರೆ ಬ್ಲಾಕ್ ಗ್ರೇ ಎರಡೂ ಇರ್ತಾರೆ. ಅವ್ರು ಹಾರು ಮಾಡಲ್ಲ, ಅವ್ರು ಏನ್ ಮಾಡ್ತಾರೆ, ಬರ್ತಾರೆ, ಅದ ಹಾರು ಮಾಡಲ್ಲ. ಫೈನ್ ಸರ್. ಸೊ ಆಪ್ಷನ್ ಸಿಗೆ ಇಲ್ಲಿದೆ, ದಿಸ್ ಇಸ್ ಗಾನ್ ಕೇಸ್. ಎಗೆ 4 ಇಲ್ಲಿದೆ, ಎಗೆ 4 ಇದು ಒಂದೇ ಇರೋದು, ಕಣ್ಮುಚ್ಕೊಂಡು ಟಿಕ್ ಹಾಕಿ. ಓಕೆ, ಬಿಗೆ 3 ಎಲ್ಲಿದೆ, ಬಿಗೆ 3 ಇಲ್ಲಿದೆ, ಇದು ಗಾನ್ ಕೇಸು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಆಕ್ಟಿವಿಟ್ಸ್ ಅಂದ್ರೇನು, ರಾಜಕೀಯ ಅಥವಾ ಸಾಮಾಜಿಕ ಸಂದೇಶಗಳ ಪ್ರಚಾರ ಮಾಡೋದು ಆಕ್ಟಿವಿಟ್ಸ್ ಅಂತ ಕರಿತೀವಿ. ಓಕೆ, ಆಕ್ಟಿವಿಸ್ಟ್ಸ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಓಕೆ, ಇದು ಈಸಿ ಕ್ವಶನ್. ಕಂಪ್ಯೂಟರ್ ಮೆಮೊರಿ ಘಟಕಗಳನ್ನು ಅತಿ ಹೆಚ್ಚು ವ್ಯಾಲ್ಯೂಮ್ಗಳವರೆಗೆ ಜೋಡಿಸಿ. ಅತಿ ಹೆಚ್ಚಿಂದ ಅತಿ ಕಡಿಮೆ, ಜಾಸ್ತಿಯಿಂದ ಕಡಿಮೆ. ಜಾಸ್ತಿ ನೋಡಿದ್ರೆ ಯೋಟಾಬೈಟ್ ಇದೆ, ಯೋಟಾಬೈಟ್ ಜಾಸ್ತಿ ಅಲ್ವಾ. ಯೋಟಾಬೈಟ್ ಇಲ್ಲಿ PB ಕೊಟ್ಟಿದ್ದಾನೆ, ಪೆಟಾಬೈಟ್, ಕಿಲೋಬೈಟ್, ಗಿಗಾಬೈಟ್, ಮೆಟಾಬೈಟ್ ಈ ತರದ್ ಕೊಟ್ಟಿದ್ದಾನೆ. ಟೆರಾಬೈಟ್,
ಕೊಟ್ಟಿದ್ದಾನೆ. ಸೊ ಇಲ್ಲಿ ಜಾಸ್ತಿ ಇರೋದ್ರಲ್ಲೇ ಯಾವ್ದು ಸರ್ ಈಗ ಕೊಟ್ಟಿರೋದ್ರಲ್ಲಿ ಫಸ್ಟ್ ಬರೋದು ಪೆಟಾಬೈಟ್ ಬರುತ್ತೆ. ಸೊ ಇಲ್ಲಿದೆ ದಿಸ್ ಆರ್ ಗಾನ್ ಕೇಸ್ ಆಯ್ತು. ಅತಿ ಹೆಚ್ಚು ಜಾಸ್ತಿಯಿಂದ ಕಮ್ಮಿ ಕೊಟ್ಟಿರೋದು. ಸೊ ಹಂಗಾಗಿ ಪೆಟಾಬೈಟ್, ಆಮೇಲೆ ಟೆರಾಬೈಟ್, ಎಸ್, ಆಮೇಲೆ ಗಿಗಾ, ಆಮೇಲೆ MB, ಇಲ್ಲೂ ಅದೇ ಸೇಮ್ ಇದೆ. ಬಟ್ ಕಿಲೋಬೈಟ್ ಆದ್ಮೇಲೆ ಬೈಟ್ ಬರೋದು. ಸೊ ಇದು ತಪ್ಪು. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್ ಅಲ್ವಾ ಸರ್. ಐ ವಿಲ್ ಶೋ ಯು ಒಂದು ಗಿಗಾಬೈಟ್, ಇದು ಬೇಡ, ಇಲ್ಲಿ ತೋರಿಸ್ತೇನೆ ನೋಡಿ. ಎಟಾಬೈಟ್ ಅಂದ್ರೆ 10⁻24 ಅಂತ ಕರಿತೀವಿ. ಇದರಿಂದ ಜೆಟಾಬೈಟ್, ಇದರಿಂದ ಎಕ್ಸಾ, ಇದರಿಂದ ಪೆಟಾ ಹಿಂದೆ ಟೆರಾ ಹಿಂದೆ ಗಿಗಾ ಹಿಂದೆ ಮೆಗಾ ಹಿಂದೆ ಕಿಲೋ. ಈಗ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಜೆಟಾ ಇದೆ, ಯೊಟ್ಟಾ ಇದೆ, ಬ್ರೋನೋ ಇದೆ, ಜಿಪೋ ಇದೆ, ನೋಡಿ ಪೆಟಾ ಇದೆ. ನೋಡಿ ಪೆಟಾ ಅಂದ್ರೆ 1024 ಟೆರಾಬೈಟ್ಸ್ ಅಂತ, ಅಂದ್ರೆ ಟೆರಾಬೈಟ್ಸ್ ಅಂದ್ರೆ 1024 ಗಿಗಾಬೈಟ್ಸ್ ಅಂತ. ಸೊ ಜಾಸ್ತಿ ಇದು, ಅದಕ್ಕಿಂತ ಕಮ್ಮಿ ಟೆರಾ, ಅದಕ್ಕಿಂತ ಕಮ್ಮಿ ಗಿಗಾ, ಅದಕ್ಕಿಂತ ಕಮ್ಮಿ ಮೆಗಾ, ಅದಕ್ಕಿಂತ ಕಮ್ಮಿ ಕಿಲೋ, ಆಮೇಲೆ ಬೈಟು, ಆಮೇಲೆ ನಿಬ್ಬಲ್, ಆಮೇಲೆ ಡಿಜಿಟ್ ಬರುತ್ತೆ ಅಲ್ಲ ಸರ್. 8 ಬೈಟ್ ನ 1 ಬೈಟ್ ಅಂತೀವಿ, 1 ನಿಬ್ಬಲ್ ಅಂದ್ರೆ 4 ಬಿಟ್ಸ್. ಸೊ 1 ಬೈನರಿ ಡಿಜಿಟ್ಸ್ ಅಂದ್ರೆ 1 ಬಿಟ್ಟು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್. ಈ ತರ ಕೇಳಿದ್ರೆ ಈಸಿ. ನಿಮ್ಗೆ ಈ ತರ ಕೇಳ್ತಾನೆ 20⁻²⁻, ಇದೆಲ್ಲ ಕೇಳಿದಾನೆ, ನಾವು ಮಾಡಿದೀನಿ, ಚೆಕ್ ಮಾಡಿ. KPS ಎಲ್ಲ ಇತ್ತೀಚೆಗೆ, ಅಂದ್ರೆ ಈಗಲೂ ಮುಂದೆ ನಿಮ್ಗೆ ಅಪ್ಕಮಿಂಗ್ ಅಲ್ಲಿ ಈ ತರನು ಕೇಳಬಹುದು. ಓಕೆ, 2 ಇದ್ರಲ್ಲಿ ಕೇಳಬಹುದು, 10 ಇದ್ರಲ್ಲಿ ಕೇಳಬಹುದು, ಅಥವಾ 1000 ವ್ಯಾಲ್ಯೂಸ್ ಕೇಳಬಹುದು. ಓಕೆ, 1000 KB ಅಂದ್ರೆ 1 ಕಿಲೋಬೈಟ್, 1000 ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ, ಮೆಗಾಬೈಟ್ ಬರುತ್ತೆ. S0 ಬರುತ್ತೆ, ಲೆಕ್ಕ ಹಾಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಹಿಂಗೆ ಇದನ್ನ ಈ ತರನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಫೈನ್ ಸರ್, ನೆಕ್ಸ್ಟ್ ಹೋಗ್ತೀನಿ ನಾನು. ಮಾಡಿಫೈಯರ್ ಕೀಗಳಾದ ಕಂಟ್ರೋಲ್ ಆಲ್ಟ್ ಮತ್ತು ಶಿಫ್ಟ್ ಹೇಗೆ ಕಾರ್ಯನಿರ್ವಹಿಸುತ್ತಾರೆ? ಕಂಟ್ರೋಲ್ ಆಲ್ಟ್ ಶಿಫ್ಟ್ ಏನ್ ಮಾಡುತ್ತೆ? ಇಟ್ ಇಸ್ ಎ ಸ್ಪೆಷಲ್ ಟಾಸ್ಕ್ ಮಾಡಕ್ಕಲ್ವಾ. ಕಂಟ್ರೋಲ್ ಪ್ಲಸ್ ಸಮಥಿಂಗ್ ಹೊಡ್ತೀವಿ, ಆಲ್ಟ್ ಪ್ಲಸ್ ಸಮಥಿಂಗ್, ಶಿಫ್ಟ್ ಪ್ಲಸ್ ಸಮಥಿಂಗ್ ಹೊಡಿತೀವಿ. ಅಂದ್ರೆ ಶಾರ್ಟ್ಕಟ್ ಕೀ ಜೊತೆಗೂ ಯೂಸ್ ಮಾಡ್ತೀವಿ. ನೋಡಿ, ಕೀಬೋರ್ಡ್ ಹಾರ್ಡ್ವೇರ್ ಲೇಔಟ್ ಅಲ್ಲ, ವಿಶೇಷ ಕಾರ್ಯಗಳು ಶಾರ್ಟ್ಕಟ್ ಇಲ್ಲಿದೆ, ಶಾರ್ಟ್ಕಟ್ ಕೀ ಇದೆ. ನಿರ್ವಹಿಸಲು ಇತರೆ ಕೀಗಳ ಜೊತೆ ಸಂಯೋಜನೆ ಮಾಡ್ತಲ್ವಾ ಸರ್. ಕಂಟ್ರೋಲ್ ಪ್ಲಸ್ A, ಕಂಟ್ರೋಲ್ ಪ್ಲಸ್ O ಅಲ್ವಾ ಸರ್, ಶಿಫ್ಟ್ ಪ್ಲಸ್ L, ಇವೆಲ್ಲ ಏನೋ ಯೂಸ್ ಮಾಡ್ತೀವಲ್ಲ. ಸೊ ಆಪ್ಷನ್ 2 ಇದೇನಿದೆ. ಆಪ್ಷನ್ 3 ಸ್ವತಂತ್ರ ಕಾರ್ಯ ನೋಡಿ, ಗೊತ್ತಾಗಿಲ್ವಾ? ಇಂಗ್ಲಿಷ್ ಓದ್ಕೊಳ್ಳಿ. ಆಕ್ಟಿಂಗ್ ಇಂಡಿಪೆಂಡೆಂಟ್ ಫಂಕ್ಷನ್ ಕೀ ಅಲ್ಲ, ಮಾಡಿಫೈಯಿಂಗ್ ಕಂಪ್ಯೂಟರ್ ಔಟ್ಪುಟ್ ಅಲ್ಲ, being used conjunction with other key perform special tasks or shortcut. Option 2 is the right answer. ಇದು ಕೂಡ ಈಸಿ ಕ್ವಶನ್, ಕಾನ್ಸೆಪ್ಟ್ ಕ್ವಶನ್, ಡೆಫಿನಿಷನ್ಸ್ ಕೇಳಿದ್ದಾನೆ ಅಷ್ಟೇ. ನೆಕ್ಸ್ಟ್ ಬರ್ತೀನಿ. ಕೀಬೋರ್ಡ್ ಕೀಗಳಾದ ಕ್ಯಾಪ್ಸ್, ಲಮ್ಲಾಕ್ ಮತ್ತು ಸ್ಕ್ರೋಲ್ ಲಾಕ್ ಕೀಗಳು ಏನಂತ ಕರಿತೀವಿ? ಇದು ಈಸಿ ಕ್ವಶನ್. ಟಾಗಲ್ ಕೀ ಅಂತ ಕರಿತೀವಿ. ಟಾಗಲ್ ಕೀ ಕೊಟ್ಟಿದ್ದಾನೆ. ಟಾಗಲ್ ಕೀ ಅಂದ್ರೇನು? ಆನ್ ಆಫ್ ಮಾಡ್ತಕ್ಕಂಥದ್ದು, 0 ಅಥವಾ 1 ಅಲ್ವಾ ಸರ್. ಕ್ಯಾಪ್ಸ್ ಲಾಕ್ ಇರುತ್ತೆ. ಕ್ಯಾಪ್ಸ್ ಲಾಕ್ ಏನ ಸರ್, ನಿಮ್ ಲೈಟ್ ಆನ್ ಆಗುತ್ತೆ. ಕ್ಯಾಪ್ಸ್ ಲಾಕ್ ಕೀನ ಹಿಂಗಿರುತ್ತೆ ನಿಮ್ಗೆ ಕೀಬೋರ್ಡ್ ಅಲ್ಲಿ. ಕ್ಯಾಪ್ಸ್ ಲಾಕ್ ಮಾಡಿದ್ರೆ ಲೈಟ್ ಇರುತ್ತೆ, ಲೈಟ್ ಆನ್ ಆಗುತ್ತೆ. ಲೈಟ್ ಆನ್ ಆದ್ರೆ ನಿಮ್ಗೆ ಏನೇ ಪ್ರೆಸ್ ಮಾಡಿದ್ರು ಅಕ್ಷರಗಳು A B ಬಿಗ್ ಲೆಟರ್ ಬರುತ್ತೆ. ಆಫ್ ಮಾಡಿದ್ರೆ ಸ್ಮಾಲ್ ಲೆಟರ್ ಬರುತ್ತೆ. ಇಟ್ಸ್ ಆನ್ ಅಂಡ್ ಆಫ್, ಟಾಗಲ್ ಕೀ ಅಂತ ಕರಿತೀವಿ. ನಮ್ ಲಾಕ್ ಅಷ್ಟೇ, ನಂಬರ್ನ ನೀವು ನಮ್ ಲಾಕ್ ಅಲ್ಲೂ ಅಷ್ಟೇ, ನಮ್ ಲಾಕ್ ಅಂತಿರುತ್ತೆ ಈ ಕಡೆ ಸೈಡ್ ನಿಮ್ಗೆ ಕೀಬೋರ್ಡ್ ಅಲ್ಲಿ. ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿರೋ ನಂಬರ್ಗಳು ನೀವು ಲಾಕ್, ಅದು ಪ್ರೆಸ್ ಮಾಡಿದ್ರು ಅದು ಆಗಲ್ಲ. ಅದನ್ನ ಆನ್ ಮಾಡಿದ್ರೆ, ಆಫ್ ಮಾಡಿದ್ರೆ ಯೂಸ್ ಮಾಡ್ಬೋದು, ಆನ್ ಮಾಡಿದ್ರೆ ಮಾಡಕ್ಕಾಗಲ್ಲ ಅಲ್ಲ ಸರ್. ಸ್ಕಾರ್ ಕೀ ಅದು ಕೂಡ ಅಷ್ಟೇ. ಸೊ ಇವೆಲ್ಲ ಟಾಗಲ್ ಕೀ ಅಂತೀವಿ. ನೇವಿಗೇಷನ್ಸ್ ಕೀ ಅಂದ್ರೆ ನಿಮ್ಗೆ ಆರೋ ಮಾರ್ಕ್ ಬರುತ್ತೆ ಅಲ್ವಾ ಸರ್. ಫಂಕ್ಷನಲ್ಸ್ ಕೀ ಅಂದ್ರೆ F1 F2 ಇವೆಲ್ಲ ಈಸಿ ಕ್ವಶನ್ ಅಲ್ವಾ ಸರ್, ಅಲ್ವಾ? ಫೈನ್, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಆಲ್ಫಾ ನ್ಯೂಮರಿಕ್ ಕೀ ಅಂದ್ರೆ A to Z ಅಥವಾ 0 to 9, ನ್ಯೂಮರಿಕ್ ಅಂದ್ರೆ 0 to 9. ಫಂಕ್ಷನ್ಸ್ ಅಂದ್ರೆ ಇಲ್ಲಿರುತ್ತೆ ಮೇಲ್ಗಡೆ F1 ಇಂದ F12 ತನಕ, ವೆರಿ ಇಂಪಾರ್ಟೆಂಟ್ ಇದು. ಟಾಗಲ್ ಕೀ ಅಂದ್ರೆ ಕ್ಯಾಪ್ಸ್ ಲಾಕ್, ನಮ್ ಲಾಕ್, ಸ್ಕಾರ್ ಲಾಕ್. ಮಾಡಿಫೈಯರ್ ಕೀ ಅಂದ್ರೆ ಶಿಫ್ಟ್, ಕಂಟ್ರೋಲ್, ಆಲ್ಟ್. ನಾನು ಈಗ ತಾನೇ ಹೇಳಿದೆ ಇಂದಿನ ಕ್ವಶನ್ ಅಲ್ಲಿ ನೋಡಿ, ಇವೆಲ್ಲ ಮಾಡಿಫೈಯರ್ ಕೀ ಇಲ್ಲೇ ಇದೆ ನೋಡಿ, ಅವನೇ ಕೊಟ್ಬಿಟ್ಟಿದೆ ಮಾಡಿಫೈಯರ್ ಕೀ ಅಂತ. ಮಾಡಿಫೈ ಮಾಡೋದು ಶಾರ್ಟ್ಕಟ್ ಅಲ್ಲಿ. ನೇವಿಗೇಷನ್ ಆರೋ ಮಾರ್ಕು, ಎಂಡು, ಪೇಜು, ಡೌನು ಇವೆಲ್ಲ. ಸ್ಪೆಷಲ್ ಕೀ ಅಂದ್ರೆ ಎಂಟರ್, ಬ್ಯಾಕ್ ಸ್ಪೇಸ್, ಎಸ್ಕೇಪ್, ಡಿಲೀಟ್ ಇವೆಲ್ಲ ಸ್ಪೆಷಲ್ ಕೀಸ್ ಅಂತ ಕರಿತೀವಿ. ಕೇಳಬಹುದು, ಅದಕ್ಕೆ ಲಿಸ್ಟ್ ಕೊಟ್ಟಿದ್ದೀನಿ. ಇದು ಯಾವ್ದು ಬೇಕಾದ್ರೂ ಕೇಳಬಹುದು ನಿಮ್ಗೆ. ಒಂದ್ ಸಿಬರಿಯಲ್ಲಿ ಹಾಕ್ಬಿಡ್ಬೋದು ನಿಮ್ಗೆ ಎಕ್ಸಾಮ್ಗಳಲ್ಲಿ. ಓಕೆ, ಎಕ್ಸಾಮ್ಗಳಲ್ಲಿ ಬೇಕಾದ್ರೆ ಶಿಫ್ಟ್ ಕಂಟ್ರೋಲ್ ಹಾಕ್ಬಿಟ್ಟು ಇಲ್ಲಿ ಮಾಡಿಫೈಯರ್ ಕೀ ಅಂತ ಕೊಡ್ಬೋದು. ಇಲ್ಲಿ ಕಂಟ್ರೋಲ್ ಶಿಫ್ಟ್ ಅಂತ ಹಾಕ್ಬೋದು, ಆಲ್ಟ್ ಅಂತ ಹಾಕ್ಬೋದು, ಅಥವಾ ಇಲ್ಲಿ ಎಂಟರ್ ಅಂತ ಬರೆದ್ಬಿಟ್ಟು ನಿಮಗೆ ಓಕೆ ಎಸ್ಕೇಪ್ ಅಂತ ಬರೆದು ಇದು ಯಾವ ಟೈಪ್ ಆಫ್ ಕೀ ಅಂತ ಅವನ್ನೇ ಜೋಡಿಸ್ಬಿಟ್ಟು ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಕೊಡಬಹುದು. ಅರ್ಥ ಆಗ್ತಿದೆಯಲ್ಲ? ಎಸ್, ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಪಟ್ಟಿಯಲ್ಲಿರುವ ಸಂಗ್ರಹಣಾ ಸಾಧನಗಳನ್ನು ಗುರುತಿಸಿ. ಓಕೆ, ಹಾರ್ಡ್ ಡಿಸ್ಕ್, ಫ್ಲಾಶ್ ಡ್ರೈವ್, CD ಅಂದ್ರೆ ಸ್ಟೋರೇಜ್ ಡಿವೈಸ್. ಹಾರ್ಡ್ ಡಿಸ್ಕ್ ಸ್ಟೋರ್ ಮಾಡ್ತೀವಿ, ಹೌದು. ಫ್ಲಾಶ್ ಡ್ರೈವ್ ಅಂದ್ರೆ ನೀವೇನು ಇದಾಗ್ತಿರಲ್ಲ, ಯಾವುದು USB ಗಳು ಹಾಕ್ತಿರಲ್ಲ, ಎಸ್ ಇದು ಕರೆಕ್ಟ್. CD DVD ಹೌದು ಕರೆಕ್ಟ್, ಸ್ಟೋರೇಜ್ ಮಾಡಕ್ಕೆ. ಜಾಯ್ ಸ್ಟಿಕ್, ನೋ, ಇಟ್ ಇಸ್ ನಾಟ್ ಎ ಸ್ಟೋರೇಜ್ ಡಿವೈಸ್. ಜಾಯ್ ಸ್ಟಿಕ್ ಏನ್ ಮಾಡ್ತೀವಿ ಸರ್, ಇನ್ಪುಟ್ ಡಿವೈಸ್ ಅಲ್ಲ ಸರ್. ನಾವು ಎಲ್ಲ ಯಾವ ಡೈರೆಕ್ಷನ್ಗೆ ಹೋಗ್ಬೇಕು ಅಲ್ಲಿಗೆ. ಮೌಸ್, ಇಟ್ ಈಸ್ ಆಲ್ಸೋ ಇನ್ಪುಟ್ ಡಿವೈಸ್ ಅಲ್ಲ ಸರ್, ಇನ್ಪುಟ್. ಸೊ ಇದು ತಪ್ಪು. ABCD ಆಪ್ಷನ್ ಇದೆ, ಇಲ್ಲಿದೆ ABC ಆಪ್ಷನ್ 3. ಓಕೆ, ನೆಕ್ಸ್ಟ್ ಬರ್ತೇನೆ.
ಲ್ಯಾನ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು? ಓಕೆ, ಲೋಕಲ್ ಏರಿಯಾ ನೆಟ್ವರ್ಕ್ ಬಗ್ಗೆ ಕೇಳಿದ್ದಾನೆ. ಸಿಂಪಲ್ ಕ್ವಶನ್ ಇದು ಕೂಡ. ಗೊತ್ತಾಗ್ಲಿಲ್ಲ ಇಲ್ಲಿ ದಯವಿಟ್ಟು ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ, ಇಂಗ್ಲಿಷ್ ಅಲ್ಲಿ ಓದೋಣ ಬನ್ನಿ. ಲ್ಯಾನ್ ಆಪರೇಟ್ಸ್ ಅಟ್ ಲೋವರ್ ಸ್ಪೀಡ್. ನೋ ಸರ್, ಲ್ಯಾನ್ ಇಟ್ ಈಸ್ ಎ ಹೈಯರ್ ಸ್ಪೀಡ್ ಅಲ್ಲ ಸರ್. ಯಾಕಂದ್ರೆ ಚಿಕ್ಕ ಏರಿಯಾ ಇರುತ್ತೆ, ಲಾಸಸ್ ಕಮ್ಮಿ ಇರುತ್ತೆ. ಒಂದು ಬಿಲ್ಡಿಂಗ್ ಒಳಗೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಲ್ವಾ, ನಾವು ಮಾಡ್ತೀವಲ್ಲ ಲ್ಯಾನ್, ಮ್ಯಾನ್, ವ್ಯಾನ್ ಇವೆಲ್ಲ ಕರಿತೀವಲ್ಲ. ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಯಾವ್ದು ನೆಟ್ವರ್ಕ್ ಜಾಸ್ತಿ ಇರುತ್ತೆ, ದೊಡ್ಡ ಕನೆಕ್ಷನ್ ಇರುತ್ತೆ, ಅಲ್ಲಿ ಸ್ಪೀಡ್ ಕಮ್ಮಿ ಇರುತ್ತೆ. ಸಣ್ಣ ಕನೆಕ್ಟ್ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಆಪ್ಷನ್ ಎ ಇಸ್ ರಾಂಗ್. ನಮಗೆ ಯಾವ್ದು ಕರೆಕ್ಟ್ ಅಂತ ಕೇಳಿದ್ದಾನೆ. ಲ್ಯಾನ್ ಇಸ್ ಕನ್ಫೈನ್ ಟು ಲಿಮಿಟೆಡ್ ಏರಿಯಾ ಲೈಕ್ ಹೋಮ್, ಆಫೀಸ್, ಸ್ಕೂಲ್. ಎಸ್ ಕರೆಕ್ಟ್. ಆ ಬಿಲ್ಡಿಂಗ್ ಒಳಗೆ ಆಫೀಸ್ ಅದು ಕರೆಕ್ಟ್. ಆಪ್ಷನ್ ಬಿ ಕರೆಕ್ಟ್. ಲ್ಯಾನ್ಸ್ ಆರ್ ಯೂಸ್ ಟು ಕನೆಕ್ಟ್ ಓವರ್ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ. ನೋಡುವ, ಜಿಯೋಗ್ರಫಿಕಲ್ ಏರಿಯಾ ಅಂದ್ರೆ ಈಗ ಒಂದು ದೇಶ ಅಥವಾ ಒಂದು ಸಿಟಿಯಿಂದ ಒಂದು ಸಿಟಿ ಅಲ್ವಾ ಸರ್, ಡೆಲ್ಲಿ ಟು ಬೆಂಗಳೂರು ಹಿಂಗೆ ಕನೆಕ್ಟ್ ಮಾಡತಕ್ಕಂಥದ್ದು ಇರುತ್ತೆ. ಅದನ್ನ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತೀವಲ್ಲ ಸರ್, ಅಲ್ವಾ? ಸೊ ಇದು ತಪ್ಪು. ಲಾರ್ಜ್ ಏರಿಯಾ ಅಲ್ಲ, ಸ್ಮಾಲ್ ಏರಿಯಾ ಇದು. ಲೈಕ್ ಇಲ್ಲೇ ಕೊಟ್ಬಿಟ್ಟಿನಿ ನೋಡಿ, ಲೈಕ್ ಹೋಮ್, ಆಫೀಸ್, ಇದು ಲಿಮಿಟೆಡ್ ಏರಿಯಾ. ಲ್ಯಾನ್ ಡಸಂಟ್ ಅಲೋ ರಿಸೋರ್ಸಸ್ ಲೈಕ್ ಶೇರಿಂಗ್ ಫೈಲ್, ಪ್ರಿಂಟರ್, ಸ್ಕ್ಯಾನರ್. ನೋಡಿ, ಒಂದು ಸ್ಕೂಲು, ಒಂದು ಆಫೀಸಲ್ಲಿ ಏನಿರುತ್ತೆ ಸರ್, ನಿಮಗೆ ಪ್ರಿಂಟರ್ ಒಂದೇ ಇರುತ್ತೆ, ಎಷ್ಟೊಂದು ಸಿಸ್ಟಮ್ ಕನೆಕ್ಟ್ ಆಗಿರುತ್ತೆ, ಅವರಿಂದ ಇಲ್ಲಿ ಕೊಡ್ತಾರೆ, ಪ್ರಿಂಟ್ ಬರುತ್ತೆ ಅಲ್ವಾ ಸರ್. ಸ್ಕ್ಯಾನಿಂಗು ಅಷ್ಟೇ ಕನೆಕ್ಟ್ ಆಗಿರುತ್ತೆ. ಡಿಜಿಟಲ್ ನೆಟ್ವರ್ಕ್ ಅಲ್ವಾ ಸರ್. ಇಟ್ ಡಸಂಟ್ ಅಲೋ ಅಂತಿದೆ, ತಪ್ಪು ಇದು. ಸೊ ಯಾವ್ದು ಸರಿ? ಆಪ್ಷನ್ ಬಿ ಮಾತ್ರ ಇದೇ ಆಪ್ಷನ್ ಇದೆ. ಓನ್ಲಿ ಬಿ ಇಸ್ ಟ್ರೂ. ಇದು ಕನೆಕ್ಟ್ ಮಾಡುತ್ತಲ್ವಾ? ಎಸ್ ಫೈನ್ ಸರ್, ಇದು ಗೊತ್ತಿರಬೇಕು. ಪರ್ಸನಲ್ ಏರಿಯಾ ಅಂತ ಇದೇನು ಯೂಶಲಿ ನಾವು ನೋಡಕ್ ಹೋಗಲ್ಲ. ಲ್ಯಾನ್, ಮ್ಯಾನ್, ವ್ಯಾನ್ ಅಂತ. ಮೆಟ್ರೋಪಾಲಿಟನ್ ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್ ಇಸ್ ನಥಿಂಗ್ ಬಟ್ ತುಂಬಾ ದೊಡ್ಡದು. ಮೆಟ್ರೋಪಾಲಿಟನ್ ಒಂದ್ ಸಿಟಿ ಟು ಅದರ್ ಸಿಟಿ. ವೈಡ್ ಏರಿಯಾ ಅಂದ್ರೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರ ಅನ್ಕೊಳ್ಳಿ. ಓಕೆ, ಸಲೀಮು ಇದ್ರ ಬಗ್ಗೆ ಏನು ಹೇಳುವಂಥದ್ದಿಲ್ಲ. ಅದ ತುಂಬಾ ಈಸಿ, ನಿಮ್ಗೆ ಓದಿರ್ತೀರಿ, ನೀವು ಪ್ರಿಪೇರ್ ಆಗ್ತಾ ಇದ್ರೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇದ್ರ ಬಗ್ಗೆ ನಾನು ಹೇಳೋ ನೆಸಿಟಿ ಇಲ್ಲ ಅನ್ಕೋತೀನಿ. ಎಸ್, ನೆಕ್ಸ್ಟ್ ಬರ್ತೇನೆ. HTTP. ನೋಡಿ, ಇಂಥ ಕ್ವಶನ್ಸ್ಗಳು ಒಂದು ಬಂದ್ಬಿಡುತ್ತೆ ಸರ್, ಏನು ಮಾಡೋಕ್ಕಾಗಲ್ಲ. ನೋಡಿ, HTTP ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೇವೆಯೊಂದಿಗೆ ಸಂಯೋಜಿತವಾಗಿರುವ ಚಿರಪರಿಚಿತ ಪೋರ್ಟ್ ಸಂಖ್ಯೆ ಯಾವುದು? ಓಕೆ, ಅಂದ್ರೆ ಈಗ HTTP ಇದೆ, HTTPS ಇದೆ ಅಲ್ವಾ. ನೀವೇನೋ ಒಂದು ಇಮೇಲ್, ನೀವು ಒಂದು ವೆಬ್ ಪೇಜ್ ಅಲ್ಲಿ ಯೂಸ್ ಮಾಡ್ತಿರಲ್ಲ ಅಲ್ವಾ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTTPS. ಇದು ಯಾವ ಪೋರ್ಟ್ ಮುಖಾಂತರ ಕಮ್ಯುನಿಕೇಶನ್ ಮಾಡುತ್ತೆ, ಸೆಂಡ್ ಮಾಡುತ್ತೆ ಫೈಲ್ಸ್ಗಳನ್ನ ಅಂತ. ಇದು 80. ಓಕೆ, ಯಾವ ಪೋರ್ಟ್ ಸಂಖ್ಯೆ ಸರ್? 80. ಇದು 80. HTTPS ಬಂದು 443. ಮತ್ತೆ ಇನ್ನೊಂದು SMTP ಬರುತ್ತೆ, SMTP. ಓಕೆ, ಇದು ಗೊತ್ತಿರಬೇಕು. ಇದೆಷ್ಟು ಹೇಳ್ತೀರಾ? ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ 25 ಪೋರ್ಟ್ ನಂಬರ್. ಇದು 443. ಇದು 80. ಓಕೆ, ಆಟೋಮೆಟಿಕಲಿ ಕನೆಕ್ಟ್ ಪೋರ್ಟ್ 82 ಅಂದ್ರೆ ವೆಬ್ ಬ್ರೌಸರ್ ಕನೆಕ್ಟ್ ಮಾಡಿ ಅಲ್ಲಿನ ಮುಖಾಂತರ ಕನೆಕ್ಷನ್. ಅಲ್ಲಿ ಒಂದೊಂದಕ್ಕೂ ಒಂದೊಂದು ಕಮ್ಯುನಿಕೇಶನ್ಸ್ ಮಾಡಕ್ಕೆ ಒಂದೊಂದು ಪೋರ್ಟ್ ಇರುತ್ತೆ ಅಲ್ವಾ ಸರ್. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಟೆಲಿಫೋನ್ ಎಕ್ಸ್ಚೇಂಜ್ ಮೊದಲೆಲ್ಲ ಇತ್ತು ಅಲ್ವಾ, ಅವ್ರದ್ದು ಒಂಥರ ಬಾಕ್ಸ್ ಇರ್ತಿತ್ತು, ಇಲ್ಲೊಂದು ಪೋರ್ಟ್, ಈ ಏರಿಯಾಗ ಇದೊಂದು ಪೋರ್ಟ್ ಅಲ್ವಾ, ನಿಮ್ಮ ಮನೆಗೆ ಒಂದು ಪೋರ್ಟ್, ನಿಮ್ಮ ಅಡ್ರೆಸ್ ಅದು ಐಡೆಂಟಿಫೈ ಈ ಪೋರ್ಟ್ ಬರಬೇಕು. ಹಂಗೆ ಒಂದೊಂದು ನೆಟ್ವರ್ಕ್ ಇಂದ ಹೋಗ್ಬೇಕು ಅಂದ್ರೆ ಒಂದೊಂದು ಪೋರ್ಟ್ ಸಂಖ್ಯೆ ಮಾಡಿರ್ತಾರೆ. ಇಲ್ಲಿ ಆಕ್ಸೆಸ್ ಮಾಡ್ತಾರೆ, ಇಲ್ಲಿ ಕಳಿಸ್ಬೇಕು ಅಂದ್ರೆ ಆ ಪೋರ್ಟ್ ಸಂಖ್ಯೆ ಮುಖಾಂತರ ಕಳಿಸುತ್ತೆ. ಅದು ಪೋರ್ಟ್ ನಂಬರ್ ಯಾವುದು ಅಂತ ಕೇಳಿದಾನೆ. ನೋಡಿ, ಇಂಥದ್ದೆಲ್ಲ ಕೇಳ್ತಾನ, ನಾವು ಓದೇ ಇರಲ್ಲ, ಇಂಥದ್ದು ಯಾಕೆ ಕೇಳ್ತಾನೆ ಗೊತ್ತಿಲ್ಲ. ಒಂದೊಂದು ಬಂದ್ಬಿಡುತ್ತೆ. ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಈ ತರದ್ದು ಅಟೆಂಡ್ ಮಾಡಕ್ ಹೋಗ್ಬೇಕಾದ್ರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಗೊತ್ತಿದ್ರೆ ಅಟೆಂಡ್ ಮಾಡಿ. ನೆಕ್ಸ್ಟ್, ಮೈಕ್ರೋಸಾಫ್ಟ್ 365 ನಲ್ಲಿ ಮೈಕ್ರೋಸಾಫ್ಟ್ ಸ್ಟ್ರೀಮ್ ನ ಕಾರ್ಯ ಯಾವುದು? ವೆರಿ ಇಂಪಾರ್ಟೆಂಟ್ ಇದು ಅಂಡ್ ಈಸಿ ಕ್ವಶನ್. ಸ್ಟ್ರೀಮಿಂಗ್ ಆಫ್ ವಾಟ್? ಮೈಕ್ರೋಸಾಫ್ಟ್ ಸ್ಟ್ರೀಮ್ ಅಂದ್ರೆ ಏನು? ವಿಡಿಯೋ ಸ್ಟ್ರೀಮ್ ಮಾಡ್ತೀರಾ, ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀರಾ, ಇದೆ ಕರೆಕ್ಟ್ ಇದೆ. ಇದು ಕೂಡ ಡಾಕ್ಯುಮೆಂಟ್ ಶೇರಿಂಗ್ ಸ್ಟ್ರೀಮಿಂಗ್ ಬರಕ್ಕಿಲ್ಲ. ಸ್ಟ್ರೀಮಿಂಗ್ ಇಸ್ ಲೈವ್ ಸ್ಟ್ರೀಮಿಂಗ್ ಅಂತೀವಿ. ಈಗ ನಿಮ್ಗೆ ಗೊತ್ತಿರುತ್ತಲ್ವಾ, ಯಾವ್ದಾರ ಏನೋ ಫಂಕ್ಷನ್ಸ್ ಲೈವ್ ಮಾಡೋದು, ಇದರಲ್ಲೂ ಕೂಡ ಯೂಟ್ಯೂಬ್ ಅಲ್ಲೂ ಲೈವ್ ಮಾಡ್ತಾ ಇರ್ತೀವಲ್ಲ. ಅಂದ್ರೆ ವಿಡಿಯೋ ಶೇರಿಂಗ್ ಅಂಡ್ ಸ್ಟ್ರೀಮಿಂಗ್ ನಾವು ಏನಂತ ಕರಿತೀವಿ? ಮೈಕ್ರೋಸಾಫ್ಟ್ 365 ನ ಯೂಸ್ ಮಾಡ್ತೀವಿ. ಫಂಕ್ಷನ್ ಆಫ್ ದ 365 ಇಸ್ ವಿಡಿಯೋ ಶೇರಿಂಗ್ ಅಂಡ್ ಸ್ಟ್ರೀಮಿಂಗ್ ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಒಂದಷ್ಟು ಬಂದಿರತಕ್ಕಂಥ ಎಲ್ಲ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ರೆ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಎಕ್ಸಾಮ್ ಅಲ್ಲಿ HKಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಅವೆಲ್ಲ. ಅಂಡ್ ನಾವು ಈ ಮ್ಯಾರಥಾನ್ ವಿಡಿಯೋ ಇದೆ, ಕಂಪ್ಯೂಟರ್, ಕನ್ನಡ ಮತ್ತು ಇಂಗ್ಲಿಷ್. ನೋಡಿ, ಇದೆಲ್ಲ ನಿಮಗೆ KA ಪ್ಯಾಟರ್ನ್, KL ಬಂದಿರತಕ್ಕಂಥದ್ದು ಅದೇ ಪ್ಯಾಟರ್ನ್, ಅದೇ ರೀತಿ ಏನೇನು ಕೇಳ್ತಾನೆ ಎಲ್ಲ ಮಾಡಿರೋದು. ಇದು ನೋಡ್ಕೊಂಡ್ರೆ ನಿಮ್ಗೆ ಸ್ಕೋರ್ ಬೂಸ್ಟರ್ ಆಗುತ್ತೆ. ನಿಮ್ಗೆ ಅದಕ್ಕೆ ಅದೇ ರೀತಿ ಕ್ವಶನ್ಸ್ ಗಳು ಬಂದಾಗ ಹಿಂಗ್ ಸಾಲ್ವ್ ಮಾಡೋದು ಅನ್ನೋದು ಕೂಡ ಹೇಳಿರ್ತೀವಿ. ಸೊ ಎಲ್ಲ ಲಿಂಕ್ಸ್ ಗಳನ್ನ ಕೊಟ್ಟಿರ್ತೀನಿ. ಎಕ್ಸಾಮ್ ಹತ್ರ ಇರೋದನ್ನ ಇದನ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.
ನಮಸ್ಕಾರ, ಧನ್ಯವಾದ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ದಿಸ್ ಸೆಷನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.